श्रीगुरुभ्यो नमः हरि ओम। नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। त्र्यंबकं यजामहे सुगन्धिं पुष्टिवर्धनं उर्वारुकन्दरां मृत्योर्मुक्षीयमामृतात् त्र्यंबकेश्वराय नमः। जातवेदसें सुनवामसोमरादीतो निदहादिवेदाः सरपर्षदत दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसा ज्वलन्तीं वैलोचनीं गन्मफले दुष्टां दुर्गां देवीगुं शरणमहं प्रपद्ये। दुर्गां देवीगुं शरणमहं प्रपद्ये। पद्मानने पद्भवि पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्व। या सा पद्मासनस्था विपुलकटितटीं पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं राज्यदायिनीं राज्यकलावल्लभां ललिताम्बिकायै नमः। दुर्गाम्बिकाय नमः। क्षेत्रपालिनी नमः। नवदुर्गाय नमः। त्रिकालग्नसम्पन्ने नमः। भुवनेश्वर्यै नमः। भुवनदात्रे नमः। कैवल्यदायिनी नमः। सत्याय नमः। सुन्दरण्ये नमः। महारूपाय नमः। महाकालाय नमः। ब्रह्मविष्णुशिवात्मिकाय नमः। श्रीं ललितां बाला त्रिपुरसुंदरी श्री चक्रेश्वरी ಬಾಲಾಂಬಿಕಾಯೈ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಪರಮ ಪವಿತ್ರವಾಗಿರ್ತಕ್ಕಂಥ ಭಗವತ್ ಸಾನ್ನಿಧ್ಯ, ಭಗವಂತನ ಒಂದು ಸಾಕ್ಷಾತ್ಕಾರ ಬೆಳಿಗ್ಗೆ ಪ್ರಾರಂಭಿಕ ಹಂತದಲ್ಲಿ ಗಣಪತಿಯ ಪ್ರಾರ್ಥನೆಯೊಂದಿಗೆ ಸೂರ್ಯದೇವರಿಗೆ ನಮಸ್ಕಾರವನ್ನು ಮಾಡಿ ಜಗದಃ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಎಂಬಂಥ ರೀತಿ ತಂದೆ ತಾಯಿಗೊಂದು ಪ್ರಾರ್ಥನೆ ಮಾಡಿಕೊಂಡು ತದನಂತರ ತಮ್ಮ ಮುಂದಿನ ಕಾಯಕಗಳನ್ನು ಕೆಲಸ ಕಾರ್ಯಗಳನ್ನು ಶುರು ಮಾಡುವಂತಹದ್ದು ಬಹಳ ಉತ್ತಮ. ಇನ್ನು ವಾರದ ಪ್ರಾರಂಭದ ದಿನ ಎಲ್ಲವೂ ಹೊಸತನವೇ. ಮನುಷ್ಯ ತಾನು ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಹೊಸತನವನ್ನು ಕಾಣಬೇಕು, ಹೊಸ ಬದುಕನ್ನು ಕಟ್ಕೊಳ್ಬೇಕು. ನಾವು ಏನೋ ಮಾಡ್ತಿದ್ದೀವಿ, ನಮ್ಮ ಡೈಲಿ ರೊಟೀನ್ ಇಷ್ಟಿದೆ, ಅಥವಾ ನನ್ನ ಬದುಕಿದು ಇಂಥದೇ ಉದ್ಯೋಗ, ಇಂಥದೇ ಜೀವನ, ದಿನ ಬೆಳಗರ ಅದೇ ಮುಖ, ಹೀಗೆ ಅಂದುಕೊಂಡ್ರೆ ಅದು ಸಾಧ್ಯವಿಲ್ಲ. ಸುಂದರವಾದಂಥ ಒಂದು ಕನಸು ಮನಸ್ಸಲ್ಲಿದ್ದರೆ ಆ ಕನಸು ನನಸಾಗತ್ತೆ. ಹಾಗೆ ಯಾವುದೇ ಆದರೂ ಮನುಷ್ಯನಿಗೆ ಅತೀತವಾದಂಥ ಒಂದು ಶಕ್ತಿ ಇದೆ. ಆ ಇರ್ತಕ್ಕಂಥ ಶಕ್ತಿಯನ್ನು ಜಾಗೃತಿಗೊಳಿಸ್ಕೋಬೇಕಾದ್ರೆ ನಾವು ನಮ್ಮ ನಡವಳಿಕೆಗಳಲ್ಲೂ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆ ತಂದಾಗ ಮಾತ್ರ ಹೆಚ್ಚಿನ ಯಶಸ್ಸು ಸಿಗ್ತಕ್ಕಂಥದ್ದು. ಎಲ್ಲರೂ ಬೆಳಗ್ಗೆ ಎದ್ದರೆ ಟಿಫನ್ ಮಾಡಲೇಬೇಕು, ಮಧ್ಯಾಹ್ನ ಊಟ ಮಾಡಲೇಬೇಕು, ರಾತ್ರಿ ಊಟ ಮಾಡಲೇಬೇಕು, ಅದರ ಮಧ್ಯದಲ್ಲಿ ಕಾಫಿ ಟೀ ಮತ್ತು ಮತ್ತಷ್ಟು ಬೇಕಾಗಿರೋ ಪದಾರ್ಥಗಳನ್ನು ನಾವು ತಗೊಳ್ಳೋಂಥವ್ರು ಇರ್ತೀವಿ. ಅದೆಲ್ಲ ಜೀವನ, ಅದೆಲ್ಲವೂ ದೇಹಕ್ಕೆ ಸಂಬಂಧಪಡ್ತಕ್ಕಂಥದ್ದು. ಆದರೆ ಮನಸ್ಸಿಗೆ ಸಂಬಂಧಪಡ್ತಕ್ಕಂಥದ್ದು, ಮನಸ್ಸಿಗೆ ಪ್ರತಿ ಕಾಲದಲ್ಲೂ ಒಂದು ಹೊಸತನವನ್ನೇ ಕಾಣಬೇಕು, ಹೊಸ ಬದುಕನ್ನು ಕಟ್ಕೊಳ್ಬೇಕು. ಯಾರಿದ್ದರು, ಯಾರಿಲ್ದಿದ್ರು, ಯಾರು ಬಂದರು, ಯಾರು ಬರೆದಿದ್ರು, ಯಾರು ನಿಂದನೆ ಮಾಡಿದ್ರು, ನಿಂದನೆ ಮಾಡದಿದ್ರು, ತನ್ನ ಬದುಕಿನ ಸುಂದರವಾದ ಕ್ಷಣವನ್ನು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಬೇಕು. ಅದು ಹೊಸತನದ ಒಂದು ವಿಚಾರ. ಹಾಗೆ ಇವತ್ತು ವಾರದ ಪ್ರಾರಂಭ. ಈ ವಾರದ ಪ್ರಾರಂಭದ ದಿನ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ, ಆ ಪರಮೇಶ್ವರ ನಂಜುಂಡೇಶ್ವರನ ಸಾನ್ನಿಧ್ಯದಿಂದ ಅಥವಾ ಆತನ ಕೃಪೆಯಿಂದ ಹಾಕುವ ಪ್ರತಿ ಹೆಜ್ಜೆ ಹೆಚ್ಚಿನ ಯಶಸ್ಸಿಂದಿರಲಿ. ನೋಡಿ, ವಾರದ ಪ್ರಾರಂಭ ಅಂತೀವಿ, ಸೋಮವಾರ ಅಂತೀವಿ. ಆಗ ಸೋಮವಾರ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನೇ ನಾವು ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಶಿವ ಇಲ್ಲದ ಸ್ಥಳವೇ ಇಲ್ಲ. ಎಲ್ಲಿಂದ ಎಲ್ಲಿ ನುಡಿದು ಸಹಿತ ಸರ್ವಂ ಶಿವಮಯಂ. ಶಿವನೇ ಒಬ್ಬನೇ ಶಾಶ್ವತ, ಶಿವನೊಬ್ಬನೇ ಅಮರತ್ವ, ಶಿವನೊಬ್ಬನೇ ವಿಶೇಷತೆ ಅಂತ ಹೇಳ್ತಾರೆ. ಹಾಗೆ ಶಿವಂ ಹೃದಯಂ ವಿಷ್ಣು, ವಿಷ್ಣು ಹೃದಯ ಶಿವ. ಶಿವ ಮತ್ತು ವಿಷ್ಣು ಇಬ್ಬರೂ ಬೇರಲ್ಲ. ಶಿವಕೇಶವರನ್ನು ಆರಾಧನೆ ಮಾಡ್ತಾ ಹೊರಟ್ರೆ ಎಲ್ಲ ಕಾಲಗಳಲ್ಲೂ ವಿಶೇಷತೆ ಇದೆ. ಶಿವಕೇಶವರನ್ನು ಆರಾಧನೆ ಮಾಡ್ತಕ್ಕಂಥ, ಶಿವಕೇಶವರನ್ನು ವಿಶೇಷವಾಗಿ ಪೂಜಿಸ್ತಕ್ಕಂಥ ಸಾನ್ನಿಧ್ಯಗಳು ಸಾಕಷ್ಟು ಇದೆ. ಇವರು ಶೈವ ಪಂಥ, ಅವರು ವಿಷ್ಣು ಪಂಥ. ಅಂದರೆ ವಿಷ್ಣು ಪಂಥವಲ್ಲಿ ಶೈವ ಪಂಥವಾಗಲಿ, ಯಾವುದೇ ಪಂಥದಲ್ಲಿದ್ದರೂ, ಯಾವುದೇ ಕುಲಬಾಂಧವರಾದರೂ, ಯಾವುದೇ ಮತಸ್ಥರಾದರೂ ಎಲ್ಲರೂ ಸಹಿತ ಭಗವಂತನ ಪ್ರಾರ್ಥನೆ ಅಂತ ಬಂದಾಗ ಭಗವಂತನಿಗಿರ್ತಕ್ಕಂಥ ಹೆಸರುಗಳು ಮಾತ್ರ. ಆದರೆ ಭಗವಂತ ಒಂದು ಅಗೋಚರವಾಗಿರುವ ಶಕ್ತಿ. ಸೃಷ್ಟಿಯಲ್ಲಿ ಆತಂದೇ ಮೇಲುಗೈ, ಆತ ಇಲ್ಲ ಅಂದರೆ ನಾವು ಯಾರೂ ಇಲ್ಲ. ಅಂತಹ ಅದ್ಭುತವಾದಂತಹ ಚಿಂತನೆಗಳು ಪ್ರತಿನಿತ್ಯದ ಕಾಯಕದಲ್ಲಿ ಬಂದೊದಗುತ್ತಾ ಇರುತ್ತೆ. ಹಾಗೆ ನಾವು ಏನೇ ಮಾಡಬೇಕಾದರೂ ಒಂದು ವಿಶೇಷವಾದಂಥ ಶಕ್ತಿ ಇದೆ, ಒಂದು ಅಗೋಚರವಾಗಿರ್ತಕ್ಕಂತಹ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನಂಬಿ ಬದುಕಬೇಕಾದ್ದೇ ಧರ್ಮ. ಹಾಗೆ
ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಇನ್ನೊಬ್ಬರಿಗೆ ತೊಂದರೆ ಇಲ್ದಿರ, ನಮ್ಮ ಬದುಕು ಯಾರಿಗೂ ತೊಂದರೆ ಮಾಡ್ದಿರ, ನನ್ನ ಬದುಕಿನಲ್ಲಿ ನಾನು ನಡೆದು ಮುಂದೆ ನಡೆಯೋದಕ್ಕೆ ಸಾಕಷ್ಟು ವಿಧಿವಿಧಾನಗಳ ದಾರಿ ಇದೆ. ಇನ್ನೊಬ್ಬರನ್ನ ಹೊಡೆದು ನಾನು ತಿನ್ನಬೇಕಂತಿಲ್ಲ, ಇನ್ನೊಬ್ಬರನ್ನ ಹೊಟ್ಟೆ ಮೇಲೆ ಹೊಡೆದು ನಾನು ಬದುಕಬೇಕಾದ್ದಿಲ್ಲ. ಅಥವಾ ಒಂದಷ್ಟು ಜನ ಅಂದುಕೊಳ್ತಾರೆ, ನಾನು ಮಾಡುವ ಕೆಲಸ ಈತನೂ ಮಾಡ್ತಾನಲ್ಲ, ನಾನು ಇವತ್ತು ಇಲ್ಲೊಂದು ಅಂಗಡಿ ಓಪನ್ ಮಾಡಿದ್ರೆ ಪಕ್ಕದಲ್ಲಿ ಅಂಥದ್ದೇ ಇನ್ನೊಂದು ಅಂಗಡಿ ಓಪನ್ ಮಾಡಿದ್ನಲ್ಲ, ನನ್ನ ಬಿಸ್ನೆಸ್ನ ಇನ್ನೊಬ್ಬ ಬಂದು ಮಾಡ್ತಿದ್ದಾನಲ್ಲ, ನನ್ನ ವ್ಯಾಪಾರ ವ್ಯವಹಾರ ಧರ್ಮವನ್ನು ಮತ್ತೊಬ್ಬ ಅದನ್ನು ಅಳವಡಿಸ್ಕೊಂಬಿಟ್ನಲ್ಲ, ಈ ಪ್ರಕಾರ ಚಿಂತನೆಗಳಾಗತ್ತೆ. ಆದರೆ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲೀಕ ಆ ಸೃಷ್ಟಿಕರ್ತ ಬ್ರಹ್ಮ ಒಂದೇ ಲೈನಲ್ಲಿ 20 ಅಂಗಡಿಗಳಿದ್ದರೂ ಆ 20 ಅಂಗಡಿಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬಿಸ್ನೆಸ್ ಮಾಡಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಇವತ್ತಿನ ವ್ಯವಸ್ಥೆ ಕೊಡಬೇಕು ಅದನ್ನು ಆತ ನಿರ್ಣಯಿಸ್ತಾನೆ. ನಾವು ಅಂದುಕೊಂಡು ದಿನ ಆಲೋಚನೆಗಳು ಮಾಡ್ತಾ ಆರೋಗ್ಯನ ಹಾಳು ಮಾಡಿಕೊಂಡು ಇನ್ನೊಬ್ಬರು ನೋಡಿ ನನ್ನ ಮನಸ್ಸಲ್ಲಿ ಏನೋ ಒಂದು ಕ್ರೋಧವನ್ನು ತಂದುಕೊಂಡ್ರೆ ಮನಸ್ಸಿನ ಸ್ಥಿತಿ ನಾವು ಸಂಪೂರ್ಣ ಹಾಳಾಗ್ತಾ ಹೋಗ್ತೀವಿ. ಅದಕ್ಕಾಗಿ ಭಗವಂತ ಎಲ್ಲವೂ ನಿನ್ನ ಆಜ್ಞೆಯಂತೆ ನಡೀತಿದೆ, ಎಲ್ಲವೂ ನಿನ್ನಂತೆ ನಡೀತಿದೆ, ನಿನ್ನ ಆಜ್ಞೆಯಂತೆ ನಡೀತಿದೆ. ಹೀಗಿದ್ದಾಗ ಎಲ್ಲವೂ ನಿನ್ನ ಆಜ್ಞೆ ಇದ್ಮೇಲೆ ನೀನು ಯಾವಾಗ ಏನು ಮಾಡಬೇಕು, ಯಾವಾಗ ಏನು ನಡಬೇಕು, ಯಾರನ್ನು ಸಲಹಬೇಕು, ಯಾರನ್ನು ಉದ್ಧರಿಸಬೇಕು, ಯಾರನ್ನು ನೀವು ಪಾತಾಳಕ್ಕೆ ತಳ್ಳಬೇಕು, ಎಲ್ಲವೂ ನಿನಗೇ ಗೊತ್ತಿರುವಾಗ ಮಧ್ಯದಲ್ಲಿ ನನ್ನ ಮನಸ್ಸಲ್ಲಿ ಅದಕ್ಕೆ ಯಾಕೆ ಜಾಗ ಕೊಡಬೇಕು? ನಾನು ನಿನ್ನ ಧ್ಯಾನ ಮಾಡ್ತೇನೆ, ನೀನು ನನಗೆ ಬೇಕಾದ ವ್ಯವಸ್ಥೆ ಮಾಡಪ್ಪ ಅಂತ ಇಷ್ಟು ಮಾತ್ರ ಹೇಳಿದ್ರೆ ಸಾಕು. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ನೀನು ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ರೆ ನಿನಗೇನು ಕೊಡಬೇಕೋ ಅದು ನಾನು ನಿನಗೆ ಕೊಡ್ತೀನಿ ಅಂತ. ಆ ಕೊಟ್ಟು ತೆಗೆದುಕೊಳ್ಳುವಂತಹ ವಿಧಿವಿಧಾನ ಅಂದೇ ಭಗವಂತ ಬರೆದಿಟ್ಟಿದ್ದಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸಣ್ಣ ಮಕ್ಕಳು ಶಾಲೆಗೆ ಹೊರಡುವಂಥ ಆತರ, ಉದ್ಯೋಗಕ್ಕೆ ಹೊರಡ್ತಕ್ಕಂಥವ್ರು ಸ್ತ್ರೀಯರಾಗಲಿ ಪುರುಷರಾಗಲಿ ಉದ್ಯೋಗದ ಆತರ, ವಿದ್ಯಾರ್ಥಿಗಳಿಗೆ ಅವರದೇ ಆದಂಥ ಬದುಕಿಗೆ ಬೇಕಾಗಿರುವಂತಹ ಒಂದಷ್ಟು ಭದ್ರ ಬುನಾದಿ ಮಕ್ಕಳು ತೆಗೆದುಕೊಳ್ತಾರೋ ಬಿಡ್ತಾರೋ, ಮಕ್ಕಳ ಪೇರೆಂಟ್ಸು ತಂದೆ ತಾಯಿ ಮಾತ್ರ ಯಥೇಚ್ಛವಾದಂಥ ರೀತಿ ಅವ್ರ ಕಡೆ ಗಮನ ಹರಿಸಲೇಬೇಕು. ಅದರಲ್ಲೂ ಇತ್ತೀಚಿನ ಈ ಮಾಯಾಯುಗ, ಇದೊಂದು ಮಾಯಾಯುಗವೇ ಸರಿ. ನಾವು ಇವತ್ತು ನೋಡಿದ್ದು ನಾಳೆ ಇರಲ್ಲ, ಇವತ್ತು ನಮ್ಮ ಆಲೋಚನೆ ನಾಳೆ ಇರಲ್ಲ, ಇವತ್ತಿನ ಆಲೋಚನೆ ಮಾಡುವಂಥ ರೀತಿ ಇನ್ನು ಅರ್ಧ ಗಂಟೆಗೆ ಅದು ವಿಭಿನ್ನತೆ ಇರುತ್ತೆ. ಏನೇ ಆದರೂ ಪ್ರತಿ ಕಾಲದಲ್ಲೂ ಸಹಿತ ಹೊಸತನ ಎಲ್ಲರೂ ವೇಗವಾಗಿ ನಡೀತಾ ಇದ್ದೀವಿ ನಾವು. ಈ ವೇಗ ಯಾವ ಮಟ್ಟಕ್ಕೆ ಬರ್ತಿದೆ ಯೋಚನೆ ಮಾಡಿ. ಹಿಂದೆಲ್ಲ ಎಷ್ಟು ಸಮಾಧಾನವಾಗಿತ್ತು ಬದುಕು, ಆದರೆ ಇವತ್ತಿನ ದಿವಸ ಯಾಂತ್ರಿಕ ಬದುಕು. ಎಲ್ಲರೂ ಭಾಳ ಬೇಗ ಹೋಗಬೇಕು. ನನ್ನ ಮಕ್ಕಳು ಹುಟ್ಟತಾನೆ SLC ಪಾಸ್ ಮಾಡಿಬಿಟ್ರೆ ಸರಿ, ಭಾಳ ವೇಗವಾಗಿರಬೇಕು ವಿದ್ಯಾಭ್ಯಾಸ, ಮತ್ತು ಎಲ್ಲ ಶಾಲೆಗಳಿಗಿನ್ನ ವಿಭಿನ್ನತೆ ಇರಬೇಕು, ಎಲ್ಲ ಥರ ನಾಲೆಡ್ಜು ಆ ಮಕ್ಕಳ ತಲೆ ತುಂಬಬೇಕು. ಇದು ಪೇರೆಂಟ್ಸ್ ಕರ್ತವ್ಯ, ಅಂದರೆ ಪೇರೆಂಟ್ಸು ಯೋಚನೆ ಮಾಡುವ ರೀತಿ. ಇನ್ನು ಉದ್ಯೋಗಕ್ಕೆ ಹೊರಟು ಬರೆದ್ರೆ ಉದ್ಯೋಗದ ಸ್ಯಾಲ್ರಿ ಇದೆಯಲ್ಲ, ಸಂಬಳ ಬೇರೆಲ್ಲೂ ಇಲ್ಲದಂಥ ಸಂಬಳ ಇಲ್ಲಿ ನಮಗೆ ಕೊಡಬೇಕು. ಎಲ್ಲವೂ ನಿಜ, ಆದರೆ ನಮ್ಮ ಒಂದು ಪಾರ್ಟಿಸಿಪೇಟ್ ಮಾಡುವಂಥದ್ದು, ನಮ್ಮ ವರ್ಕ್ ಏನು, ನಾವೇನು ಮಾಡ್ತಿದ್ದೀವಿ, ನಾವೆಷ್ಟು ಅಲ್ಲಿ ಪ್ರೆಸೆನ್ಸಿ ನಮಗೆ ಕೊಡ್ತಾ ಇದ್ದೀವಿ, ನಮ್ಮ ಒಂದು ಬ್ರೈನಲ್ಲಿರ್ತಕ್ಕಂಥ ವಿದ್ವತ್ತಿನಿಂದ ಅಲ್ಲಿ ಸಮಾಜಕ್ಕೆ ನಾನು ಏನು ಒಳಿತು ಮಾಡ್ತಿದ್ದೀನಿ, ಅಲ್ಲಿ ಝೀರೋ. ಹೀಗೆ ಒಂದಕ್ಕೊಂದು ಆಲೋಚನೆ ಮಾಡಿದ್ರೆ ಎಲ್ಲವೂ ನಮಗೆ ಇನ್ಕಮಿಂಗ್ ಬರಬೇಕು ಅಂತ ಚಿಂತನೆ ಮಾಡ್ತೀವಿ ವಿನಃ ಔಟ್ ಗೋಯಿಂಗಲ್ಲಿ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಯಾರೂ ಚಿಂತನೆ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಎಲ್ಲರ ಮನಪರಿಸ್ಥಿತಿ ನಾನು ಅಭಿವೃದ್ಧಿ ಆಗಬೇಕು, ನಾನು ಚೆನ್ನಾಗಿರಬೇಕು, ನನ್ನ ಪರಿವಾರ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು. ಈ ಮಟ್ಟಕ್ಕೆ ಬಂದು ಹಾಕುವ ಹೆಜ್ಜೆನಲ್ಲಿ ಅರ್ಥಪೂರ್ಣವಾದಂಥ ಬದುಕೇ ಇಲ್ದಂಗೆ ಆಗಿದೆ. ಇವತ್ತು ಬೆಳಗ್ಗೆ ಒಬ್ಬರು ಹೇಳಿದರು ನನಗೆ, ಆಹಾರ ಪದ್ಧತಿಗಳನ್ನು ಆದಷ್ಟು ಆರೋಗ್ಯಕರವಾಗಿ ಇಟ್ಕೊಳ್ಬೇಕು, ಆಹಾರ ಪದ್ಧತಿ ಆರೋಗ್ಯಕರವಾಗಿರಬೇಕು. ಇತ್ತೀಚಿನ ಬರ್ತಕ್ಕಂಥ ಪದಾರ್ಥಗಳನ್ನು, ಕೆಲವು ಪದಾರ್ಥಗಳನ್ನು ಮಾಡ್ತಾರಲ್ಲ, ಕೆಲವು ಪದಾರ್ಥಗಳ ಹೆಸರು ಹೇಳಿದ್ರೆ ಅವ್ರ ಮನಸ್ಸುಗಳಿಗೆ ನೋವಾಗುತ್ತೆ. ನೀವು ತಿನ್ನುವಂಥವ್ರು ಪ್ರತಿನಿತ್ಯ ಅಂಥದ್ದನ್ನೇ ತಿಂತಾ ಇದ್ದೀರಿ, ಇದರಿಂದ ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಒಂದು ಆಲೋಚನೆ ಮಾಡಬೇಕು. ತರಕಾರಿಗಳು ಎಷ್ಟು ಚೆನ್ನಾಗಿರ್ತಕ್ಕಂಥ ತರಕಾರಿಗಳಿದೆ, ಆ ತರಕಾರಿಗಳನ್ನು ಬಿಡ್ತಾ ಇದ್ದೀರಿ. ಹಸಿ ತರಕಾರಿಗಳನ್ನೇ ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ, ಅದನ್ನು ನೀವು ಮಾಡೋದಿಲ್ಲ. ಹೋಗಲಿ, ಅರ್ಧ ಬೆಂದಿರ್ತಕ್ಕಂಥ ಪದಾರ್ಥ ತಿನ್ನಿ, ಅದನ್ನು ನಾವು ಮಾಡೋದಿಲ್ಲ. ನಮಗೆ ನಾಲಿಗೆ ರುಚಿ ಬೇಕು, ಅದಕ್ಕಾಗಿ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ, ನಾಲಿಗೆ ರುಚಿ ಬರಲಿ ಅಂತ ಮಾಡ್ತಾರೆ, ಅದನ್ನೇ ತಿಂತಾ ಇದ್ದೀವಿ, ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಹಿಂದೆ 2 ದಿವಸ ಉಪವಾಸ ಇದ್ದರೂ ಈ ದೇಹ ಜಗ್ಗುತ್ತಾ ಇರಲಿಲ್ಲ. ಆದರೆ ಇವತ್ತು ಊಟ ಮಾಡೋದು 10 ನಿಮಿಷ ಥರ ಆಗಿಬಿಟ್ರೆ ಕೈಕಾಲು ನಡಕ ಬಂದುಬಿಡುತ್ತೆ. ಹಿಂದೆ ಮಧ್ಯಾಹ್ನ 1 ಊಟ ಇತ್ತು, ಇವತ್ತು ಬೆಳಗ್ಗೆ ಟಿಫನ್ನು, ಮಧ್ಯ ಸ್ನ್ಯಾಕ್ಸು, ಮಧ್ಯಾಹ್ನ ತಿರುಗಿ ಊಟ, 4 ಗಂಟೆ ಸ್ನ್ಯಾಕ್ಸು, ತಿರುಗಿ ರಾತ್ರಿ ಊಟ. ಇಷ್ಟೆಲ್ಲ ಮಾಡಿದ್ರು ಬೆಳಗ್ಗೆ ಎದ್ದ ತಕ್ಷಣ 1-2 ಇಡ್ಲಿ ತಿನ್ನಲಿಲ್ಲ ಅಂದರೆ ತಡ್ಕೊಳಕ್ಕಾಗೋದೇ ಇಲ್ಲ. ಅಂದರೆ ನಮ್ಮ ದೇಹವನ್ನು ನಾವು ಹೇಗೆ ಮಾಡ್ಕೊಳ್ತಿದ್ದೀವಿ, ದೇಹದ ಪರಿಸ್ಥಿತಿ ಏನಾಗ್ತಿದೆ, ಮತ್ತು ನಮ್ಮಲ್ಲಿರ್ತಕ್ಕಂಥ ಇಮ್ಯುನಿಟಿ ಬೂಸ್ಟ್ ಏನಾಗ್ತಾ ಇದೆ, ಎಲ್ಲಕ್ಕಿಂತ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಎಷ್ಟಾಗ್ತಾ ಇದೆ, ಇದನ್ನು ನಾವು ಚಿಂತನೆ ಮಾಡ್ತಾ ಇಲ್ಲ. ಯಾಕೆಂದರೆ ಅನಾರೋಗ್ಯಕ್ಕೆ ತುತ್ತಾಗುವಂಥವ್ರು ಸಾಕಷ್ಟು ಜನ. ಹಾಸ್ಪಿಟ್ಲು ಬಾಗಿಲು ತುಳಿದ ತಕ್ಷಣ ಶುರುವಾಯಿತು ಮಾತ್ರೆಗಳ ಸುರಿಮಳೆ. ಒಂದೊಂದು ಕಂಪನಿ ಇದೆ. ಒಂದು ಯೋಚನೆ ಮಾಡಿ, ಎಲ್ಲರೂ ಯೋಚನೆ ಮಾಡಬೇಕಾದಂಥ ಒಂದು ಚಿಕ್ಕ ಆಲೋಚನೆ ಮಾಡಿ.
ಶುಗರ್ ಆಗಲಿ, ಬಿ ಪಿ ಆಗಲಿ, ರೋಗಗಳಾಗಲಿ, ಯಾವುದೇ ಸಮಸ್ಯೆ ಆಗಲಿ, ಒಂದು ಕಂಪ್ನಿ ಒಂದು ಮಾತ್ರೆ ತಯಾರು ಮಾಡಿದ್ರೆ, ಯಾವುದೇ ಒಂದು ಕಂಪ್ನಿ ಒಂದು ಮಾತ್ರೆಯನ್ನು ತಯಾರು ಮಾಡಿದ್ರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ ಹಾಕ್ಕೊಂಡು ಇನ್ನೊಂದು ಮಾತ್ರೆ ತಯಾರು ಮಾಡೋಕ್ಕೆ ನೋಡ್ತಾರೆ. ಒಂದರಿಂದ ಒಂದು ಕಂಪ್ನಿಗಳು ಬೆಳೀತಾ ಹೋಗ್ತಾ ಇದೆ. ಹಾಗೆ ಕಂಪನಿಗಳಲ್ಲಿ ತಯಾರು ಮಾಡುವಂತಹ ಮಾತ್ರೆಗಳು ಮಾರುಕಟ್ಟೆಗೆ ಬರಲೇಬೇಕಾಗಿದೆ. ಮಾರುಕಟ್ಟೆಗೆ ಬಂದಾದ ಮೇಲೆ ರೋಗಿಗಳು ಜಾಸ್ತಿ ಆಗಲೇಬೇಕಾಗಿದೆ. ರೋಗಿಗಳು ಜಾಸ್ತಿ ಆದರೆ ತಾನೇ ಕಂಪನಿ ಉದ್ಧಾರ ಆಗೋದು. ಅಲ್ಲಿ ಕಂಪನಿ ಉದ್ಧಾರ ಆಗಬೇಕು, ಮಾತ್ರೆಗಳು ಜಾಸ್ತಿ ಬೆಳೀಬೇಕು, ಒಂದಕ್ಕೊಂದು ಮಾತ್ರೆಗಳಾಗಬೇಕು. ಇದರ ಮೇಲೆ ವೈದ್ಯರು ಪ್ರತಿಯೊಬ್ಬರಲ್ಲೂ ಸಹಿತ ಅವರ ಪರೀಕ್ಷೆ ಮಾಡ್ತಾನೆ ಇರಬೇಕು. ಅದಕ್ಕಿಂತ ಮುಖ್ಯವಾಗಿ ಪ್ರಾಕ್ಟೀಸ್ ಅನ್ನೋ ಪದ ವೈದ್ಯರದು. ಇದರ ಅರ್ಥ ಮಾಡ್ಕೊಳ್ಳಿ. ಯಾವೊಬ್ಬ ವೈದ್ಯರಾದರೂ ಹೇಳೋ ಮಾತೇನು, ನಾವು ಇಂಥ ಕಡೆ ಪ್ರಾಕ್ಟೀಸ್ ಮಾಡ್ತಿದ್ವಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಒಂದು ಪ್ರಾಕ್ಟೀಸ್ ನಡೆಸ್ತಾರೆ, ಒಂದು ಅಧ್ಯಯನ ಮಾಡ್ತಾರೆ, ಒಂದು ಮಾತ್ರೆಯನ್ನು ಕೊಡ್ತಾರೆ. ಈ ದೇಹಕ್ಕೆ ಈ ಮಾತ್ರೆ ಹೋಗುತ್ತಾ, ಅದನ್ನು ಕಂಟಿನ್ಯೂ ಮಾಡು. ನಾಳೆ ಇನ್ನೊಬ್ಬ ಬಂದರೆ ಇನ್ನು ಸ್ವಲ್ಪ ಗ್ರೇಡ್ ಜಾಸ್ತಿ ಇರುವಂಥದ್ದು ಅಥವಾ ಇನ್ನೂ ಸ್ವಲ್ಪ ಬೆಲೆ ಇರುವಂಥದ್ದು ಅಥವಾ ಆ ಮುಖ ನೋಡಿ ಆ ಬೆಲೆಗೆ ತಕ್ಕನಾದಂಥದ್ದು ಎಲ್ಲವೂ ಮಾಡಲೇಬೇಕು. ಆದರೆ ಆರೋಗ್ಯ ಗುಣಪಟ್ಟ ಮೇಲೆ ಮಾತ್ರೆ ನಾವು ಯಾಕೆ ಮುಂದುವರಿಸಬೇಕು? ಮಾತ್ರೆಗಳನ್ನು ಬಿಡ್ಬೋದಲ್ಲ, ನಾವು ಬಿಡೋದಿಲ್ಲ. ಮಾತ್ರೆಗಳನ್ನು ಜೊತೆಯಲ್ಲೇ ಕ್ಯಾರಿ ಮಾಡ್ತಾ ಹೋಗ್ತೀವಿ. ಕಂಪಲ್ಸರಿ ತೊಗೊಳ್ಳೇಬೇಕು. ಇವತ್ತು ಮೆಡಿಕಲ್ ಸ್ಟೋರಲ್ಲಿ ಹಿಂದೆಲ್ಲ ಮೆಡಿಕಲ್ ಸ್ಟೋರಲ್ಲಿ ಮಾತ್ರೆ ಕೇಳಿದ್ರೆ 4 ಮಾತ್ರೆ ಬರೆದ್ರೆ 2 ಮಾತ್ರೆ ಕೊಟ್ಟು ಇನ್ನೆರಡು ಗುಣ ಆದಮೇಲೆ ತೊಗೊಳ್ಳಿ ಅಥವಾ ಗುಣ ಆಗುತ್ತಾ ಇಲ್ಲೋ ನೋಡಿ ತೊಗೊಳ್ಳಿ ಅಂತ ಹೇಳೋರು. ಇವತ್ತು 2 ಮಾತ್ರೆ 4 ಮಾತ್ರೆ ಇಲ್ಲವೇ ಇಲ್ಲ, ಕಂಪಲ್ಸರಿ ಶೀಟ್ ತೊಗೊಳ್ಳೇಬೇಕು. ಒಂದು ಶೀಟ್ ಕಂಪ್ಲೀಟಾಗಿ ಕೊಡುವಂಥದ್ದು. ಕಟ್ ಮಾಡೋದೇ ಇಲ್ಲ, ಕಟ್ ಮಾಡೋ ಕತ್ರಿನೂ ಇಲ್ಲ, ಕಟ್ ಮಾಡೋ ಪದ್ಧತಿನೂ ಇಲ್ಲ ಅಂತ ಹೇಳಿಬಿಡ್ತಾರೆ. ಅಲ್ಲಿಗೆ ಒಂದು ಶೀಟ್ ಮಾತ್ರೆ ನೀವು ತಂದರೆ ಅಪ್ಪಿತಪ್ಪಿ ನಿಮ್ಮ ಅದೃಷ್ಟದಲ್ಲಿ 2 ಮಾತ್ರೆ ನೀವು ಗುಣ ಆದ್ರಿ. ಇನ್ನು ಉಳಿದಂಥ 8 ಮಾತ್ರೆ ಏನು ಮಾಡ್ತೀರಿ? ಒಂದು ಶೀಟಲ್ಲಿ 10 ಮಾತ್ರೆ, 2 ಮಾತ್ರೆ ಗುಣ ಆಯಿತು. ಇನ್ನು 8 ಮಾತ್ರೆ ಏನು ಮಾಡ್ತೀರಿ? ಇನ್ನು ಅಂಥದ್ದೇ ಸಮಸ್ಯೆ, ನಿಮಗೆ ಬಂದಂಥ ಸಮಸ್ಯೆ ನಿಮ್ಮ ಮನೇಲಿ ಇನ್ನೊಬ್ಬರು ಬರಬೇಕು. ಆ ಮಾತ್ರೆ ಎಲ್ಲೋ ಒಂದು ಕಡೆ ಇಡ್ತೀರಿ. ಅವ್ರಿಗೆ ಸಮಸ್ಯೆ ಬರೋಷ್ಟೊಳಗೆ ಈ ಮಾತ್ರೆ ಕಣ್ಣಿಗೆ ಕಾಣಲ್ಲ. ಆಗ ಆ ಮಾತ್ರೆ ಕೆಮಿಕಲ್ಸ್ ಅದು ಹಾಗೇ ನಿಂತ್ಕೊಳ್ತು. ಕಾಲಕ್ರಮೇಣ ನೋಡಿದ್ರೆ ಅದು ಡೇಟ್ ಬಾರ್ ಆಯಿತು. ಅದನ್ನು ಎತ್ಕೊಂಡು ಆಚೆಗೆ ಹಾಕ್ತೀವಿ. ಓದೋರಾದರೆ ಡೇಟ್ ಬಾರ್ ನೋಡ್ತಾರೆ, ಇಲ್ಲ ಅಂದರೆ ಅದೇ ಮಾತ್ರೆ ತೊಗೊಳ್ತಾ ಹೋಗ್ತಾರೆ. ಜೊತೆಗೆ ಒಂದಷ್ಟು ದಿನ ಆದಮೇಲೆ ಮನೆ ಸ್ವಚ್ಛತೆ ಮಾಡುವಾಗ ಆ ಮಾತ್ರೆಗಳನ್ನೆಲ್ಲವೂ ಸಹಿತ ನಾವೇನು ಮಾಡ್ತೀವಿ? ತೆಗೆದು ಡಸ್ಟ್ಬಿನ್ಗೆ ಹಾಕ್ತೀವಿ. ಮಾತ್ರೆಗಳಾಗಲಿ, ಇಂಜೆಕ್ಷನ್ಸ್ ಆಗಲಿ, ಯಾವುದೇ ಪದಾರ್ಥ ಇರಲಿ ಎಲ್ಲವೂ ಡಸ್ಟ್ಬಿನ್ಗೆ ಹೋಗೋದು. ಆದರೆ ಆ ಡಸ್ಟ್ಬಿನ್ಗೆ ಬಿದ್ದ ಮೇಲೆ ಒಂದೊಂದು ಕಾಯಿಲೆಗೆ ಒಂದೊಂದು ಕೆಮಿಕಲ್ಸ್ ಇರುತ್ತೆ, ಒಂದೊಂದು ಕಾಯಿಲೆಗೆ ಒಂದೊಂದು ಔಷಧಿಗಳನ್ನು ಹಾಕಿರ್ತಾರೆ. ಅವೆಲ್ಲವೂ ಸಹಿತ ಈ ಭೂಮಿಗೆ ಬಿದ್ದಾಗ ಪುನಃ ಭೂಮಿಯಿಂದ ನಮಗೆ ಯಾವ ರೀತಿ ಆಹಾರ ಬರುತ್ತೆ ಯೋಚನೆ ಮಾಡಿ. ನಾವು ಮಾಡುವ ತಪ್ಪುಗಳು ಇವತ್ತೆಷ್ಟೋ ಹಾಸ್ಪಿಟ್ಲ್ಸಲ್ಲಾಗಲಿ, ಎಷ್ಟೋ ದೊಡ್ಡ ಒಂದು ಕೆಮಿಕಲ್ಸ್ ಸೆಂಟ್ರ್ಗಳಲ್ಲಾಗಲಿ ಅವರು ತ್ಯಾಜ್ಯವನ್ನು ಆಚೆ ಹಾಕ್ತಿದ್ದಾರಲ್ಲ. ಬೇಡವಾದ್ದು ಕೆಮಿಕಲ್ಸು, ಬೇಡವಾಗಿರ್ತಕ್ಕಂಥ ಕೆಲವು ಡೇಟ್ ಬಾರ್ ಆಗಿರ್ತಕ್ಕಂಥದ್ದು ಅದೆಲ್ಲ ಹೊರಗಡೆ ಹಾಕಿದಾಗ ಅದು ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಬರ್ನ್ ಮಾಡಬೇಕು. ರೂಲ್ ಪ್ರಕಾರ ಯಾವುದೇ ಔಷಧಿಗಳಾಗಲಿ ಅಥವಾ ಯಾವುದೇ ಕೆಮಿಕಲ್ಸ್ ಆಗಲಿ ಅದನ್ನು ಸುಟ್ಟು ಕರಕು ಮಾಡಬೇಕು, ಅದನ್ನು ಆದಷ್ಟು ಭೂಮಿಗೆ ಸೇರಿಸಬಾರ್ದು ಅಂತ ಹೇಳ್ತಾರೆ. ಆದರೆ ಅದನ್ನು ಎಷ್ಟು ಜನ ಮಾಡ್ತಿದ್ದೀವಿ? ನಾವು ಯಾರೂ ಮಾಡೋದಿಲ್ಲ. ಅಷ್ಟು ದೂರ ಯಾಕೆ? ಆ ಇಂಜೆಕ್ಷನ್ ತೊಗೊಳ್ಳುವಂಥ ಗಾಜಿನ ಟ್ಯೂಬ್ಸ್ ಇರುತ್ತಲ್ಲ, ಅದೂ ಸಹಿತ ಭೂಮಿಗೆ ಬೀಳುತ್ತೆ, ಅದೂ ಸಹಿತ ವ್ಯತ್ಯಾಸ ಆಗ್ತಾಯಿದೆ. ಹೀಗೆ ಇದೆಲ್ಲವೂ ಸಹಿತ ಒಂದು ದೇಹಕ್ಕೆ ನಮಗೆ ಮಾರಕ. ಆರೋಗ್ಯ ಕೆಡುತ್ತೆ ಅಂದರೆ ಯಾಕೆ ಕೆಡೋದಿಲ್ಲ? ಇಂಥದ್ದೆಲ್ಲ ಅಚಾತುರ್ಯಗಳಾದಾಗ ಆರೋಗ್ಯ ಕೆಡುತ್ತೆ. ಆದರೆ ಒಂದು ಅದೃಷ್ಟ ಇವತ್ತಿಗೂ ಉಳ್ಕೊಂಡಿರೋ ಸಭ್ಯತೆ ಏನಂದರೆ, ಇವತ್ತಿಗೂ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ರೈತ ಬಾಂಧವರ ಕುಟುಂಬಗಳಿದೆಯಲ್ಲ, ಅಥವಾ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಇನ್ನು ಹಾಕಿ ತೊಗೊಂಡು ಸ್ವಲ್ಪ ಉತ್ತರ ಕರ್ನಾಟಕದ ಕಡೆ ಬಂದರೆ ನಿಜಕ್ಕೂ ಅದೃಷ್ಟ ಮಾಡಿದ್ದೀರ ನೀವು. ಆ ಪರಿಸರ, ಆ ಗಾಳಿ, ಆ ವಾತಾವರಣ, ಅಲ್ಲಿ ಏನಿದ್ದರೂ ಸಂಸಾರ ತೂಗು ಹೋಗುತ್ತೆ. ಸಿಟಿಯಲ್ಲಿ ಆಗೋದೇ ಇಲ್ಲ. ನೀವೇನಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ನುಗ್ಗೆ ಸೊಪ್ಪು ಸಿಕ್ಕರೆ ನುಗ್ಗೆ ಸೊಪ್ಪು ತಿಳಿಸಾರು ಮಾಡ್ಬೋದು, 2 ಟೊಮೊಟೊ ಇದ್ದರೆ ಒಂದು ತಿಳಿಸಾರು ಮಾಡ್ಕೋಬೋದು, ಅಥವಾ ಒಂದಿಷ್ಟು ಹುಣಸೆಹಣ್ಣು ಇದ್ದರೆ ಹುಣಸೆಹಣ್ಣು ಗೊಜ್ಜಿಗೆ ಯೂಸ್ಕೊಂಡು ಅವತ್ತಿನ ಜೀವನ ಕಾಲ ಕಳೀಬೋದು. ಬೆಂಗಳೂರು ಸಿಟಿಯಲ್ಲಿ ಆಗುತ್ತಾ? ಅಲ್ಲಿ ಎಲ್ಲಿ ನುಗ್ಗೆ ಮರ ಹುಡ್ಕೊಂಡು ಹೋಗೋದು, ಎಲ್ಲಿ ಹುಣಸೆ ಮರ ಹುಡ್ಕೊಂಡು ಹೋಗೋದು? ಆ ಹುಣಸೆ ಚಿಗುರಿದ್ದರೆ ಅದರಲ್ಲಿ ಪಪ್ಪು ಮಾಡ್ತಾರೆ, ಅದರಲ್ಲಿ ಒಳ್ಳೆ ಸಾಂಬಾರು ಮಾಡ್ತಾರೆ, ತೊವೆ ಮಾಡ್ತಾರೆ, ಅಥವಾ ಏನೋ ಒಂದು ಮಾಡ್ತಾರೆ. ಹಿಂದೆ ತಾಯಂದರು ಒಂದು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಇದ್ದರೆ ಅವತ್ತಿನ ದಿನ ಎಲ್ಲ ಕಾಲ ಹಾಕ್ಬಿಡೋರು. ಇವತ್ತಿನ ತಾಯಂದರಿಗೆ ಏನಾದ್ರು ಒಂದು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಇತ್ತು ಅಂದರೆ ಬೆಳಗ್ಗೆ ಲಾಯರ್ ಮುಂದೆ ಕೂತ್ಕೋತಾರೆ, ನನ್ನ ಗಂಡ ತಂದು ಹಾಕಲ್ಲ, ನಾನು ಡೈವರ್ಸ್ ಕೊಡ್ತಾಯಿದ್ದೀನಿ. ಇದು ಇವತ್ತಿನ ಪರಿಸ್ಥಿತಿ. ಹಾಗಾಗಿ ದಿನ ಕಳಿತಾ ಸಮಸ್ಯೆಗಳಂತಕ್ಕಂಥದ್ದು ಸಾಕಷ್ಟು ಮುಂದೋಗಲಿಕ್ಕೆ ನಮ್ಮ ವಿದ್ಯೆನೋ, ನಮ್ಮ ಪರಿಸರವೋ, ಅಥವಾ ನಾವು ನಡ್ಕೊಳ್ತಾ ಇರೋ ರೀತಿನೋ ಇರಲಿ, ಇದೆಲ್ಲ ಒಂದು ಭಾಗ. ಇದು ಪ್ರತಿನಿತ್ಯ ಇದನ್ನು ಈ ಕಡೆ ಕೇಳಿಸ್ತಾ ಇರಬೇಕು, ಈ ಕಡೆ ಬಿಡ್ತಾ ಇರಬೇಕು. ಆದಷ್ಟು ನಾವು ಜೀವನಕ್ಕೆ ಅಳವಡಿಸ್ಕೊಳ್ಬೇಕು. ನಮ್ಮ ತಪ್ಪುಗಳನ್ನು ಆದಷ್ಟು ನಾವು ತಪ್ಪನ್ನು ತಿದ್ದುಕೊಳ್ಬೇಕು. ಮುಖ್ಯವಾಗಿ ತಿದ್ದುಕೊಳ್ಬೇಕಾಗಿರುವ ಈ ಮೆಡಿಸಿನ್ಸ್ ಬಗ್ಗೆ. ಯಾಕೆಂದರೆ ಒಂದೊಂದು ರೋಗಕ್ಕೆ ಒಂದೊಂದು ಔಷಧಿ ಇದ್ದಾಗ ಆ ರೋಗ ಗುಣ ಆದ ಮೇಲೆ ಆ ಔಷಧಿಯನ್ನು ಆಚೆ ಹಾಕಬೇಕಾದ್ರೆ ನೀವು ಯಾವ ಕ್ರಮವನ್ನು ಅನುಸರಿಸಬೇಕು ಅನ್ನೋದನ್ನು ಖಂಡಿತ ತಿಳ್ಕೊಳ್ಳಬೇಕು. ಇಲ್ಲ ಅಂದರೆ ನಾವು ಭೂಮಿಯಲ್ಲಿರ್ತಕ್ಕಂಥ ಕ್ರಿಮಿಕೀಟಗಳಿಗೂ
ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಅಷ್ಟೇ ಯಾಕೆ ನಾವು ತಿನ್ನುವಂಥ ಅನ್ನ ಆಹಾರಕ್ಕೂ ಸಹಿತ ಪುನಃ ಕೆಮಿಕಲ್ಸೇ ಬರುತ್ತೆ, ಪುನಃ ವಿಷನೇ ಆಗುತ್ತೆ. ಅದಾಗಬಾರ್ದು. ಎಚ್ಚರಿಕೆ ವಹಿಸೋಣ, ಎಚ್ಚರಿಕೆಯಿಂದ ಜೀವನ ಮಾಡೋಣ, ಅದರಿಂದ ಒಳಿತನ್ನು ಕಾಣೋಣ. ಒಳ್ಳೆಯದಾಗಲಿ. ಇನ್ನು ನಿನ್ನೆಯಷ್ಟೇ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯವನ್ನು, ನಿನ್ನೆ ಮೊನ್ನೆ 2 ದಿವಸ ಒಂದು ಪರಮ ಪವಿತ್ರವಾಗಿರುವಂತಹ ಪುಣ್ಯ ಸಾನ್ನಿಧ್ಯ. ಈ ಸಾನ್ನಿಧ್ಯ ವಿಶೇಷವಾಗಿರ್ತಕ್ಕಂಥದ್ದು, ವರ್ಷಕ್ಕೆ ಒಂದಿಷ್ಟು ಕಾಲ ಮಾತ್ರ ದರ್ಶನ ಕೊಡ್ತಕ್ಕಂಥದ್ದು ಅಂತ ಹೇಳಿದ್ವಿ. ಅಂದರೆ ವರ್ಷಕ್ಕೆ ಒಂದಿಷ್ಟು ಕಾಲ ಮಾತ್ರ ದರ್ಶನ ಕೊಡುವಂಥ ಪುಣ್ಯಕ್ಷೇತ್ರ ಅದು. ಆ ಪುಣ್ಯಕ್ಷೇತ್ರಕ್ಕೆ ದರ್ಶನಕ್ಕಾಗಿ ನಾವು ಸಹಿತ ಹೊರಟು ಜೋರುವಂಥ ಮಳೆ, ಆ ಮಳೆಯ ಮಧ್ಯದಲ್ಲಿ ಒಂದು ಸಮ ಜೋರು ಮಳೆ ಬರುತ್ತೆ, ಒಂದಷ್ಟು ಕಾಲ ನಿಲ್ಲುತ್ತೆ. ಅಂದರೆ ಹೋದವ್ರನ್ನ ಕಂಪ್ಲೀಟಾಗಿ ಸ್ನಾನ ಮಾಡಿಕೊಂಡು ದೇವರ ಸಾನ್ನಿಧ್ಯಕ್ಕೆ ಬರಬೇಕು ಅನ್ನೋದು ಒಂದು ಪದ್ಧತಿ ಇದ್ದರೆ, ಆ ಪದ್ಧತಿ ಅಲ್ಲಿ ಪ್ರಕೃತಿ ಮಾತೇನೆ ಮಾಡಿಬಿಡ್ತಾಳೆ. ಯಾರೊಬ್ಬರು ಎಲ್ಲ ಥರ ನಾವು ವ್ಯವಸ್ಥೆ ಮಾಡ್ಕೊಂಡು ಹೋಗಿದ್ದೀವಿ ಅಂದರೂ ಆ ಪ್ರಾಂತ್ಯಕ್ಕೆ ಹೋದಾಗ ಆಟೋಮೆಟಿಕ್ಕಾಗಿ ಒದ್ದೆ ಆಗೋದು ಸಹಜವೇ. ಒದ್ದೆ ಆಗಲೇಬೇಕು. ಅದಾದ ನಂತರ ದೇವರ ದರ್ಶನಕ್ಕೆ ಬರಬೇಕು. ಏನೇ ಆದರೂ ಪ್ರಳಯ ರುದ್ರನ ಆ ವಿಶೇಷವಾಗಿರ್ತಕ್ಕಂಥ ರುದ್ರದೇವರ ಆರಾಧನೆ. ರುದ್ರದೇವರು ಅಂದರೆ ಯಾರು? ಸಾಂಬ ಸದಾಶಿವ. ಆ ಶಿವ ಸಾನ್ನಿಧ್ಯವನ್ನು ದರ್ಶನ ಮಾಡಬೇಕು ಅಂದರೆ ಪ್ರಕೃತಿನೇ ನಮ್ಮನ್ನು ಶುದ್ಧಿ ಮಾಡಿ ಕಳಿಸ್ಬಿಡುತ್ತೆ. ಯಾಕೆ ಅಂದರೆ ಎಷ್ಟೇ ವ್ಯವಸ್ಥೆಗಳಾದರೂ ಒಂದಷ್ಟು ದೂರ ಮಾತ್ರ ನಿಮ್ಮ ವೆಹಿಕಲ್ಸ್ ಹೋಗ್ತಕ್ಕಂಥದ್ದು, ನೀವು ವೆಹಿಕಲ್ನ ಜರ್ನಿ ಮಾಡ್ತಕ್ಕಂಥದ್ದು. ಅದಾದಮೇಲೆ ನಿಮ್ಮ ಕಾಲುಗಳಿಗೆ ಬುದ್ಧಿ ಹೇಳಲೇಬೇಕು. ಹಾಗೆ ಏನಾದ್ರು ಶೂ ಚಪ್ಪಲಿ ಹಾಕ್ಕೊಂಡು ಹೋಗ್ಬೋದು, ಆದರೆ ನಡಿಲಿಕ್ಕೆ ಕಷ್ಟ. ಅದಕ್ಕೆ ನೀವೇನು ಮಾಡಬೇಕು? ಬರಿಗಾಲಲ್ಲೇ ಪರಿಕ್ರಮಿಸಬೇಕು. ಆ ಬರಿಗಾಲಲ್ಲೇ ಪರಿಕ್ರಮಿಸುವಾಗ ಆಗ ಸಿಗುವ ಆನಂದ ಇದೆಯಲ್ಲ, ಅದು ಸಬದ್ರೆ ಮಾತ್ರ. ಯಾರಿಗೂ ಅಷ್ಟೇ, ನಾನು ಹೇಳೋದೆಲ್ಲವನ್ನು ಬರೀ ಕೇಳಿಸ್ಕೊಂಡ್ರೆ ಸಾಲದು, ಇಂಥ ಸಾನ್ನಿಧ್ಯಗಳಿಗೆ ಹೋಗಿ ನೋಡಿ ಬಂದಾಗ ಮಾತ್ರ ನಿಮಗೆ ಅದರ ಅನುಭವ ಆಗುತ್ತೆ. ಹೀಗೆ ವಿಚಾರ ಬಹಳ ಅದ್ಭುತವಾಗಿದೆ. ಕೂತ್ಕೊಳ್ಳಿ, ನಾನು ತಿಳಿಸ್ತೀನಿ. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಶುಭ ದಿನ ಆಷಾಢ ಮಾಸ. ಅದರಲ್ಲೂ ಆಷಾಢ ಮಾಸದಲ್ಲಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥ ವಾರ. ಕೊಟ್ಟಿಯೂರು ಎಂಬತಕ್ಕಂಥದ್ದು ಕೇರಳ ಪ್ರಾಂತ್ಯ. ಕೊಟ್ಟಿಯೂರಲ್ಲಿರ್ತಕ್ಕಂಥ ಶಿವ ಸಾನ್ನಿಧ್ಯ, ಪ್ರಕೃತಿಯ ಮಡಿಲರು. ಆ ಪ್ರಕೃತಿಯ ಮಡಿಲಲ್ಲಿ ಸುತ್ತ ನೀರು, ಮಧ್ಯದಲ್ಲಿ ಆಲಯ ಅಂದರೆ ಭವ್ಯವಾದಂತಹ ವಿಶೇಷವಾಗಿರ್ತಕ್ಕಂತಹ ಗುಡಿ ಗೋಪುರಗಳಲ್ಲ, ಅಥವಾ ಸ್ವರ್ಣಖಚಿತವಾಗಿರ್ತಕ್ಕಂತಹ ಕಿರೀಟವಿಲ್ಲ, ಅಥವಾ ಅಲ್ಲಿರ್ತಕ್ಕಂತಹ ಆ ವಿಶೇಷವಾಗಿರ್ತಕ್ಕಂಥ ಆಲಯಕ್ಕೆ ಯಾವುದೇ ತರಹ ಭದ್ರತೆಗಳಿಲ್ಲ. ಅಲ್ಲಿ ಏನಪ್ಪ ಅಂದರೆ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ವರ್ಷಕ್ಕೆ ಬರೀ ಒಂದು 28 ದಿನ ಮಾತ್ರ ದರ್ಶನ ಕೊಡ್ತಕ್ಕಂಥ ಒಂದು ಸಾನ್ನಿಧ್ಯ. ಈ ಸಾನ್ನಿಧ್ಯಕ್ಕೆ ಒಂದೇ ದಾರಿನೂ ಅಲ್ಲ. ಆ ಪ್ರಾಂತ್ಯಕ್ಕೆ ಸೇರಬೇಕಾದ್ರೆ 4-5 ಮಾರ್ಗಗಳಿದೆ. 4-5 ಮಾರ್ಗಗಳಿಂದಲೂ ಜನಸಾಗರ ಹರಿದು ಬರುತ್ತೆ. ಅದರಲ್ಲೂ ಅಲ್ಲಿನ ಪ್ರಾಂತ್ಯದ, ಕೊಟ್ಟಿಯೂರು ಪ್ರಾಂತ್ಯದ ಅಲ್ಲಿನ ಸಿಬ್ಬಂದಿಗಳು ಹೇಳ್ತಾರೆ, ಈ ವರ್ಷ ಜನಸಾಗರವೂ ಸಾಗರ ಅಂತ ಇರಬಹುದು. ಯಾಕೆಂದರೆ ನಮಗೂ ಗೊತ್ತಿರಲಿಲ್ಲ. ನಾವು ಈ ವರ್ಷವೇ ಅಲ್ಲಿ ದರ್ಶನಕ್ಕೆ ಹೊರಟಿದ್ದು. ಕಾರಣ ಈ ಮೊಬೈಲಲ್ಲಿ ಕಾಣಿಸುವಂಥದ್ದು. ಯಾರೊಬ್ಬರು ಹೋದರೂ ಒಂದು ಮೊಬೈಲಲ್ಲಿ ಶೂಟ್ ಮಾಡಿ ಪಟ್ಟಂತ ಅದನ್ನು ರಿಲೀಸ್ ಮಾಡಿ ಬಿಡ್ತಿರ್ತಾರೆ. ಅಲ್ಲಿ ಏನೋ ಇದೆ ಅನ್ನೋದನ್ನು ಒಂದಷ್ಟು ಹುಡುಕೊಂಡು ಹೋಗಬೇಕಾದಂಥ ರಹಸ್ಯಗಳು ಮತ್ತು ಆ ಪ್ರಕೃತಿಯ ಮಡಿಲು ಯಾರೊಬ್ಬರಾದರೂ ಯಾರನ್ನಾದರೂ ಆಕರ್ಷಣೆ ಮಾಡುತ್ತೆ. ಮತ್ತು ಭಗವಂತನ ಲೀಲೆ ಒಂದು ತರಹ ಇದೆ. ಈ ಸೃಷ್ಟಿಯಲ್ಲಿರೋ ಎಲ್ಲವೂ ಸಹಿತ ಒಂದೊಂದು ಸಮಯ ಬರುತ್ತಂತೆ, ಒಂದೊಂದು ಕಾಲ ಬರುತ್ತಂತೆ. ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಅಷ್ಟೇ ಅವನ ಅದೃಷ್ಟ ದುರಾದೃಷ್ಟ ಎಂಬತಕ್ಕಂಥದ್ದನ್ನು ಒಂದು ಕಾಲ ಭಗವಂತ ಬರೆದಿರುತ್ತಾನೆ. ವರ್ಷದ 365 ದಿವಸ ನೀನು ರಾಜ ಅಲ್ಲ, ವರ್ಷಕ್ಕೆ ಒಂದು ದಿವಸನೇ ನೀನು ರಾಜ. ಆದರೆ ಆ ರಾಜ್ಯವನ್ನು ಆಳುವಂಥ ರೀತಿ ಅದು ಆತ ಬರದಂಗೆ ಆಗುತ್ತೆ. ಹಾಗೆ ಕೊಟ್ಟಿಯೂರಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯ. ಅಕ್ಕರೆ ಕುಟ್ಟಿಯಾರು, ಇಕ್ಕರೆ ಕುಟ್ಟಿಯಾರು ಅಂತ ಹೇಳ್ತಾರೆ. ಅಂದರೆ 2 ಭಾಗ ಇದೆ. ಆ 2 ಭಾಗದಲ್ಲಿರ್ತಕ್ಕಂಥದ್ದು ಒಂದು 28 ದಿವಸದ ದರ್ಶನ, ಒಂದು ವರ್ಷದ 365 ದಿವಸ ದರ್ಶನ. ಆದರೆ ಇಲ್ಲಿರುವಂಥ ಶಿವ ಇದು ಉದ್ಭವ ಮೂರ್ತಿ. ಆ ಉದ್ಭವ ಮೂರ್ತಿಯಾದಂಥ ಆ ಪುಟ್ಟ ಶಿವಲಿಂಗ ಇದೆಯಲ್ಲ, ಅದು ಕಣ್ಗಳಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಭಗವಂತ ಅಲ್ಲಿದ್ದಾನೆ, ನಾವಿಷ್ಟು ದೂರದಲ್ಲಿರ್ತೀವಿ. ಅದರಲ್ಲೂ ಹೀಗೆ ತಳಗಡೆ ಇರ್ತಕ್ಕಂಥದ್ದು ಭೂಪ್ರಸ್ಥದಲ್ಲಿರ್ತಕ್ಕಂಥ ಶಿವಲಿಂಗವನ್ನಂತೂ ಯಾರೂ ಹತ್ತಿರದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಅಲ್ಲಿನ ವ್ಯವಸ್ಥೆಗಳು, ಅಲ್ಲಿನ ಮಡಿ ಆಚಾರಗಳು ಹಾಗಿದೆ. ಇನ್ನು ಅಲ್ಲಿ ಸೇವೆಗೆ ಅಂತ ಬರ್ತಕ್ಕಂಥ ಭಕ್ತರು ನೀವು ಮನೆಯಿಂದ ಏನೆಲ್ಲ ತರಬಹುದು, ತರಲಿಕ್ಕಾಗೋದಿಲ್ಲ. ತಂದದ್ದನ್ನೆಲ್ಲ ಏನು ಭಗವಂತನ ಸೇರಿಸ್ಬೋದು, ಅದು ಸಾಧ್ಯವಿಲ್ಲ. ಬರಬೇಕಾದ್ರೆ ಎಲ್ಲವೂ ಆಲ್ಮೋಸ್ಟ್ ಅಲ್ಲಿ ಬರಿಗೈಲೇ ಬಂದವರು ನಾನು ನೋಡಿದ್ದು.
ಅಥವಾ ಮನೆಯಿಂದ ಬರಬೇಕಾದ್ರೆ ಅಥವಾ ಸುತ್ತಮುತ್ತ ಪ್ರಾಂತ್ಯದಿಂದ ಸಿಗಬೇಕಾದಂಥ ಹೂವು ಹಣ್ಣುಗಳು ಏನಾದ್ರು ತರಬೇಕಾ, ಹಣ್ಣು ತಂದು ಪೂಜೆ ಮಾಡಿಸ್ಕೊಂಡು ಹೋಗಬೇಕಾ, ಅಥವಾ ಏನಾದ್ರು ವಸ್ತ್ರಗಳ ದಾನ ಮಾಡಬೇಕಾ? ಏನೂ ಇಲ್ಲ. ಸ್ವಾಮಿಯ ಸಾನ್ನಿಧ್ಯದಲ್ಲಿ ಹೋಗಿ ಏನಾದ್ರು ಪ್ರಸಾದಗಳು ಕೊಡ್ತಾರಾ? ಒಂದು ಅಪ್ಪಮ್ ಅಂತ ಕೊಡ್ತಾರೆ, ಮತ್ತೊಂದು ಅಲ್ಲಿನ ಪಾಯಸ, ಅರುಣ ಪಾಯಸ ಅಂತಿದೆಯಲ್ಲ, ಪಾಯಸವನ್ನು ಪ್ರಸಾದವಾಗಿ ಕೊಡ್ತಾರೆ. ಆದರೆ ಬರ್ತಕ್ಕಂಥ ಭಕ್ತರು ಮಾತ್ರ ನೀವು ಯಾವ ಮೂಲೆ ಎಲ್ಲಿ ತಿರುಗಿಸಿದ್ರು, ನಿಮ್ಮ ಕಣ್ಣು ಹಾಯಿಸಿದ್ರು ಆ ಫಾರೆಸ್ಟು ಇದರಲ್ಲಿ ಅರಣ್ಯದ ಮಧ್ಯದಲ್ಲಿ ಜನಸಾಗರವೇ ಸಾಗರ. ಒಂದು ಕಡೆ ಜೋರಾಗಿ ಹರಿದು ಬರುವಂತಹ ಸರೋವರ, ಅಂದರೆ ಆ ನೀರಿನ ರಭಸ ಇದೆಯಲ್ಲ, ಆ ನೀರಿನ ರಭಸ ಅಷ್ಟಿಷ್ಟಲ್ಲ, ಅಂತಹ ರಭಸವಾಗಿ ಹರಿಯುವಂಥ ನೀರು. ಆ ನೀರಿನ ಮಧ್ಯದಲ್ಲಿ ಒಂದು ಪುಟ್ಟ ಆಲಯ. ಆ ಪುಟ್ಟ ಆಲಯಕ್ಕೂ ಸಹಿತ ನೀರಿನ ಒಂದು ದಿಗ್ಬಂಧನ ಅಂದರೂ ತಪ್ಪಲ್ಲ. ಆದರೆ ನೀರಿನ ದಿಗ್ಬಂಧನ ಹೇಗಿರುತ್ತಪ್ಪ ಅಂದರೆ, ಆ ನೀರಲ್ಲಿ ನಡೆದೇ ದೇವರ ದರ್ಶನಕ್ಕೆ ಹೋಗಬೇಕು. ನೀರು ಒಂದು ಮೊಣಕಾಲುದ್ದ ನೀರು ಮಾತ್ರ. ಇಲ್ಲಿ ದೇವಸ್ಥಾನದ ಸುತ್ತ ಮೊಣಕಾಲುದ್ದ ನೀರು. ಆದರೆ ಬ್ರಿಡ್ಜುಗಳು, ಸೇತುವೆ ಇದೆಯಲ್ಲ, ಆ ಸೇತುವೆ ಮೇಲೆ ನಡಿಬೇಕು. ಅಪ್ಪಿತಪ್ಪಿ ಏನಾದರೂ ನಮಗೆ ಈಜು ಬರುತ್ತೆ ಅಂತಲೋ, ನಾವು ಎಕ್ಸ್ಪರ್ಟ್ಸ್ ಅಂತಲೋ, ಅಥವಾ ನೀರೆಲ್ಲೋ ಒಂದು ಮೊಣಕಾಲುದ್ದ ಮಾತ್ರ ಇದೆ ಅಂಥೇಳಿ ಆ ಹರಿಯುವಂಥ ವಾವಲಿ ನದಿ ಅಂತಿದೆಯಲ್ಲ, ಆ ನದಿಯಲ್ಲೇನಾದ್ರು ನಡಿಬೇಕು ಅಂತ ನೀವು ಹುಚ್ಚುತನ ಮಾಡಿದ್ರೆ ಇಲ್ಲೇ ಮುಳುಗಿದ ಪುಣ್ಯಾತ್ಮ ಎಲ್ಲೆದ್ದೇಳ್ತಾನೋ ಗೊತ್ತಿಲ್ಲ. ಬರೀ ಆ ಫೋರ್ಸ್ ನೋಡಿದ್ರೇ, ಆ ಹರಿದು ಬರುವಂಥ ಫೋರ್ಸ್ ಇದೆಯಲ್ಲ, ಆ ರಭಸಕ್ಕೇ ಕೈಕಾಲು ನಡ್ಕ ಬಂದ್ಬಿಡುತ್ತೆ. ಎಂಥ ಸ್ವಿಮ್ಮರ್ ಆದರೂ ಅಂಥ ಹುಚ್ಚಾಟಕ್ಕೆ ಹೋಗೋದಿಲ್ಲ, ಯಾರೂ ಹೋಗಬಾರ್ದು. ಅಂತಹದ್ರಲ್ಲಿ ಆ ದಡವನ್ನು ದಾಟಿ ಬಂದಾಗ ಅಲ್ಲಿ ಕಾಣಸಿಗುವಂತಹ ಆ ಪ್ರಕೃತಿಯ ಸೊಬಗಿದೆಯಲ್ಲ, ನಾನಾ ವನಮೂಲಿಕೆಗಳು, ನಾನಾ ವನಸ್ಸಿರಿಗಳು, ಅಲ್ಲಿರ್ತಕ್ಕಂತಹ ಪಕ್ಷಿಗಳು, ಅಲ್ಲಿನ ಪ್ರಾಣಿಗಳು ಎಲ್ಲಕ್ಕೂ ಸಹಿತ ಒಂದಷ್ಟು ಕಾಲ ನಾನು ತಿಳಿದ ಮಟ್ಟಿಗೆ ಈ ಪ್ರಾಣಿ ಪಕ್ಷಿಗಳು ದಟ್ಟವಾದಂಥ ಅರಣ್ಯದ ಮಧ್ಯದಲ್ಲಿರುವಂಥದ್ದು, ಅಲ್ಲಿ ವಾಸ ಮಾಡ್ತಕ್ಕಂಥ ಕ್ರಿಮಿಕೀಟಗಳಿಗೆ ಈ 28 ದಿವಸ ಒಂದು ಕಡೆ ಹೇಗೋ ಅನ್ನೋಂಗೆ ಆಗ್ಬಿಡುತ್ತೇನೋ. ಆದರೂ ಸೃಷ್ಟಿಯ ನಿಯಮ, ಅಂದರೆ ಭಗವಂತನ ಸಂಕಲ್ಪವೇ ಹಾಗಿದ್ದಾಗ ಅದು ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ. ಆದರೆ ಅಲ್ಲಿರುವಂತಹ ಆ ಆಲಯದ ಶಿವಲಿಂಗ ಇದೆಯಲ್ಲ, ಅದು ಅದ್ಭುತವಾದಂಥ ಪವಾಡಗಳನ್ನೇ ಹೇಳುತ್ತೆ. ಆ ಶಿವ ಸಾನ್ನಿಧ್ಯ ಅಲ್ಲಿಗೆ ಬರಬೇಕಾದ್ರೆ ಅದರ ಪೂರ್ವ ಹಿನ್ನೆಲೆ ಕತೆ ಒಂದಿದೆ ಅಂತ ಹೇಳ್ತಾರೆ. ದಕ್ಷ ಮಹಾರಾಜ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ದಕ್ಷ ಯಾರಿಗೂ ಗೊತ್ತಿಲ್ಲ? ದಕ್ಷ ಮತ್ತು ದಾಕ್ಷಾಯಿಣಿ. ದಕ್ಷನ ಮಗಳು ದಾಕ್ಷಾಯಿಣಿ. ದಾಕ್ಷಾಯಿಣಿ ತಾನು ಬಾಲ್ಯದಿಂದಲೇ ಜಪ ತಪ ಅನುಷ್ಠಾನಗಳನ್ನು ಮಾಡ್ತಾ ಇದ್ಲು. ಯಾತಕ್ಕೋಸ್ಕರ? ಶಿವನಿಗೋಸ್ಕರ. ಆದರೆ ಎಲ್ಲ ಭಕ್ತರು ಶಿವನ ಆರಾಧನೆ ಮಾಡ್ತಾರೆ, ಜಪತಪಗಳನ್ನು ಮಾಡ್ತಾರೆ. ಆದರೆ ದಾಕ್ಷಾಯಿಣಿ ಜಪ ಮಾಡಿದ್ದೇ ಏನಕ್ಕೋಸ್ಕರ ಅಂದರೆ ಶಿವನೇ ಒರೆಸ್ಕೊಳ್ಬೇಕು, ಶಿವನ ಅರ್ಧಾಂಗಿ ಆಗಬೇಕು ಎಂಬತಕ್ಕಂಥ ಚಿಂತನೆಯಿಂದ. ನೋಡಿ, ದೇವರನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ದೇವರನ್ನೇ ಸ್ವಂತ ಮಾಡ್ಕೊಳ್ಬೇಕು ಅನ್ನೋ ಚಿಂತನೆ ಯಾರಿಗೂ ಇರಲ್ಲ. ಅಂದರೆ ಆ ಅಂಶದಲ್ಲಿ ಹುಟ್ಟಿದ್ರೆ ಮಾತ್ರ ಆ ಆಲೋಚನೆ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಸತೀದೇವಿಯಾಗಿ ದಾಕ್ಷಾಯಿಣಿಯಾಗಿ ಜಪವನ್ನು ಮಾಡ್ತಾಳೆ, ಶಿವನ ಒಲಿಸ್ತಾಳೆ, ಶಿವನ ಮನವೊಲಿಸ್ಕೊಂಡು ಶಿವ ನೀನೇ ಬೇಕು, ನಾನು ನೀನು ಅರ್ಧಾಂಗಿ ಆಗಬೇಕು ಅಂತ ಅಪೇಕ್ಷೆ ಪಡ್ತಾಳೆ. ಆದರೆ ಇದು ದಕ್ಷನಿಗೆ ಇಷ್ಟ ಇಲ್ಲ. ಯಾಕೆಂದರೆ ಶಿವನಿಗೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳಿಲ್ಲ, ಆಭರಣ ಇಲ್ಲ, ಮೈಮೇಲೆ ಬೇಕಾಗಿರುವಂತಹ ಆಭರಣಗಳಿಲ್ಲ, ಅಥವಾ ಒಳ್ಳೆಯ ವಸ್ತ್ರ ಇಲ್ಲ, ಓಲೆ ತನಗೆ ಅಂತ ತನ್ನ ಸ್ವಂತ ಆಸ್ಥಾನ ಇಲ್ಲ. ಯಾವಾಗ ಆಸ್ಥಾನವೂ ಇಲ್ದಿರ, ಅರಮನೆಯೂ ಇಲ್ದಿರತಕ್ಕಂಥ ವ್ಯಕ್ತಿ ಹೇಗೆ ಅಳಿಯನ್ನು ಮಾಡ್ಕೊಳ್ಳಿಕ್ಕಾಗತ್ತೆ? ಇವತ್ತು ಎಂಥ ಕಡುಬಡುವಾಗಿ ಒಂದು ಹೆಣ್ಣುಮಗಳಿಗೆ ಜನ್ಮ ಕೊಟ್ಟರೆ ಆ ಹೆಣ್ಣುಮಗಳನ್ನು ಮದುವೆ ಮಾಡಿಕೊಡ್ಬೇಕಾದ್ರೆ ಅವನು ಯಾವ ಕೆಲಸದಲ್ಲಿದ್ದಾನೆ, ಅವನ ಆಸ್ತಿ ಏನು, ಅವನ ಸಂಬಳ ಏನು, ಅವನು ಏನು ಕೂಡಿಟ್ಕೊಂಡಿದ್ದಾನೆ ಹಣ, ಅಥವಾ ಅವನ ಹಿಂದಿನ ಪರಂಪರೆ ಏನು, ಅವನು ಯಾವ ವಂಶಕ್ಕೆ ಸೇರಿದವನು, ಅವನ ಪೂರ್ವ ಇತಿಹಾಸ ಏನು, ನಾಳೆ ಅವನಲ್ಲಿರ್ತಕ್ಕಂಥ ದುಶ್ಚಟಗಳೇನು, ನನ್ನ ಮಗಳನ್ನು ಅವನು ಚೆನ್ನಾಗಿ ನೋಡ್ಕೊಳ್ತಾನ ಇಲ್ವಾ, ಹೀಗೆ 10 ಹಲವಾರು ಒಬ್ಬ ಸಾಮಾನ್ಯ ಕಡುಬಡುವ ಚಿಂತನೆ ಮಾಡ್ತಾನೆ. ಹೀಗಿರಬೇಕಾದ್ರೆ ದಕ್ಷ ಪ್ರಜಾಪತಿ ಅಂದರೆ ಸಾಕ್ಷಾತ್ ಬ್ರಹ್ಮನಿಂದ ಹೊರಪಟ್ಟದನು. ಅಂತಹ ದಕ್ಷ ಪ್ರಜಾಪತಿ ತನ್ನ ಮಗಳಾದಂತಹ ದಾಕ್ಷಾಯಿಣಿಯನ್ನು ಹೇಗೆ ಇಂತಹ ಶಿವನ ಕೊಡ್ತಾನೆ? ಶಿವನ ಕೊಡೋದಕ್ಕೆ ಮನಸ್ಸೊಪ್ಪಲ್ಲ. ಆದರೆ ಹೀಗೆ ತಪಸ್ಸು ಮಾಡಿದಳಲ್ಲ, ತಪಸ್ಸು ಮಾಡಿ ಜಪ ಮಾಡಿ ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥದ್ದೇನನ್ನು, ನಾನು ಶಿವನ ಅರ್ಧಾಂಗಿ ಆಗಬೇಕು, ಶಿವನ ಜೊತೆಯಲ್ಲೇ ನಾನಿರಬೇಕು, ಕೈಲಾಸದಲ್ಲಿರಬೇಕು, ಶಿವ ಎಲ್ಲೆಲ್ಲಿ ಸ್ಮಶಾನವಾಸಿ, ನಾನು ಅಲ್ಲಿರಬೇಕು. ಶಿವನ ಮೇಲೆ ಒಂದು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳಿಲ್ಲ, ಹಾರ ಇಲ್ಲ, ಏನೂ ಇಲ್ಲ, ರುದ್ರಾಕ್ಷಿ, ಸರ್ಪ, ಚರ್ಮಾಂಬರಧರ, ಆ ಸ್ಮಶಾನ ಭಸ್ಮ ಸಾಕು, ಪರವಾಗಿಲ್ಲ, ನನಗೆ ಆತನ ಒಳಗೆ ಹೃದಯದಲ್ಲಿರುವಂಥ ಪ್ರೀತಿ ಬೇಕು, ನಾನು ಶಿವನ ಜೊತೆಯಲ್ಲಿರಬೇಕು. ಇದನ್ನು ಬಲವಾಗಿ ಗಟ್ಟಿಯಾಗಿ ಆಲೋಚನೆ ಮಾಡಿ ಏನು ಮಾಡ್ತಾಳೆ? ಶಿವನಿಂದ ಹೊರಟೋಗ್ತಾಳೆ. ಶಿವನಿಂದ ಹೋದಂಥ ಆ ಒಂದು ಮನಸ್ಸನ್ನು ತಂದೆ ಎಷ್ಟೇ ಆದರೂ ಕೋಪ, ತಾಯಿಗೆ ಒಳ್ಳೆ ಆತ್ಮಹೃದಯ. ಆದರೂ ದಕ್ಷ ಒಮ್ಮೆ ಆದರೂ ನನ್ನ ಮಗಳು ನನ್ನ ಮಾತು ಕೇಳಿಲ್ವಲ್ಲ, ಇಷ್ಟು ಬೆಳೆಸಿ ದೊಡ್ಡವಳು ಮಾಡಿದ್ದೇನೆ, ಏನು ಏಕಾಏಕಿ ಅವಳು ಹೊರಟುಬಿಟ್ಟಲ್ಲ, ಶಿವನ ಇಷ್ಟಪಟ್ಟರು ಹೊರಟೋದ್ಲು ಅನ್ನುವಂತಹ ಮನಸ್ಥಿತಿಗೆ ಬಂದಾಗ
ದಕ್ಷ ತನ್ನ ರಾಜ್ಯದಲ್ಲಿ ನಡೆಯುವಂಥ ಯಾವ ಕಾಯಕಗಳಿಗೂ ಸಹಿತ ದಾಕ್ಷಾಯಿನಿಗೆ ಆಹ್ವಾನ ಕೊಡ್ತಾ ಇರಲಿಲ್ಲ. ಅಂದರೆ ಮಗಳನ್ನು ಮನೆಗೆ ಬಾ ಅಂತ ಒಮ್ಮೆನೂ ಕರೀತಿರಲಿಲ್ಲ. ಮನೆಗೆ ಮಗಳನ್ನು ಕರೀದಿರ ಒಂದಷ್ಟು ಕಾಲನೇ ಮುಗಿದೋಯ್ತು. ಆ ಕಾಲ ಮುಗಿದಾದ ಮೇಲೆ ಮತ್ತೊಂದು ದಿವಸ ಒಂದು ವಿಶೇಷತೆ ನಡೆಯುತ್ತೆ. ಆ ವಿಶೇಷತೆ ಏನು, ಮುಂದೆ ಅಲ್ಲಿನ ಚರಿತ್ರೆ ಏನು, ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕೂತ್ಕೊಳ್ಳಿ. ಕುಟ್ಟಿಯೂರು ವೈಶಾಖ ಉತ್ಸವಗಳು. ಈ ವೈಶಾಖ ಮಾಸ ಉತ್ಸವ ಅಂತ ಹೇಳ್ತಾರೆ, ಅಂದರೆ ಕೇರಳ ಪಂಚಾಂಗದ ಪ್ರಕಾರ. ಆದರೆ ದಕ್ಷ ತನ್ನ ಮಗಳ ಮೇಲೆ ಅಪಾರವಾದಂಥ ಒಂದು ಪ್ರೀತಿ ವಿಶ್ವಾಸ. ಪ್ರತಿಯೊಬ್ಬ ತಂದೆಗೂ ಅಷ್ಟೇ ಹೆಣ್ಮಕ್ಳ ಮೇಲೆ ಬಹಳ ಪ್ರೀತಿ. ಆ ಪ್ರೀತಿ ಎಷ್ಟು ಬೆಳೆಸ್ಕೊಂಡಿರ್ತಾರೆ ಅಂದರೆ ತನ್ನ ತಾಯಿನ ಅಲ್ಲಿ ಕಾಣಿಸ್ತಿರ್ತಾರೆ. ಪ್ರತಿಯೊಬ್ಬ ತಂದೆ ಆದಂಥವನು ತಂದೆಗೆ ಜನ್ಮ ಕೊಟ್ಟ ತಾಯಿ ಇದ್ದಾಳಲ್ಲ, ಆ ತಾಯಿನ ತನ್ನ ಮಗಳ ರೂಪದಲ್ಲಿ ನೋಡ್ತಾ ಇರ್ತಾನೆ. ಆದರೆ ಅಷ್ಟು ಬಾಂಡಿಂಗ್ ಇರುತ್ತೆ, ಅಷ್ಟೊಂದು ಪ್ರೀತಿ ವಿಶ್ವಾಸ ಇರುತ್ತೆ, ಅಷ್ಟೊಂದು ಬಂಧುತ್ವ ಇರುತ್ತೆ. ತಂದೆ ಮಕ್ಕಳ ಬಾಂಧವ್ಯ, ಅದರಲ್ಲೂ ತಂದೆ ಮಗಳ ಬಾಂಧವ್ಯ ಅಷ್ಟಿರುತ್ತೆ. ಆದರೆ ಮಗಳು ತಂದೆಯ ಮನಸ್ಸನ್ನು ಅರ್ಥ ಮಾಡ್ಕೊಳ್ದಿರ ಶಿವನೇ ಬೇಕು ಅಂತ ಹೊರಟು ಬಿಟ್ಲಲ್ಲ, ಆಗ ದಕ್ಷನ ಮನಸ್ಸು ಕಲ್ಲಾಗೋಗುತ್ತೆ. ದಕ್ಷನ ಮನಸ್ಸು ಕಲ್ಲಾಗತ್ತೆ. ದಕ್ಷ ಒಂದು ಮಹತ್ತರವಾಗಿರ್ತಕ್ಕಂಥ ಯಜ್ಞವನ್ನು ಆಚರಣೆ ಮಾಡಲಿಕ್ಕೆ ಮುಂದಾಗ್ತಾನೆ. ಆ ಯಜ್ಞಕ್ಕೆ ಯಾವುದೇ ಯಜ್ಞಗಳು ನಡಿಬೇಕಾದರೂ ಯಜ್ಞದ ಅಧಿದೇವತೆಗಳನ್ನು ನಾವು, ಯಜ್ಞ ಅಂದ್ರೇನು, ಒಂದು ದೊಡ್ಡ ಹೋಮ. ಆ ಹೋಮ ನಡಿಬೇಕಾದ್ರೆ ಹೋಮದಲ್ಲಿ ಉಚ್ಚರಿಸ್ತಕ್ಕಂಥ ಮಂತ್ರಗಳೇನಿರುತ್ತಲ್ಲ, ಆ ಮಂತ್ರಗಳು ಮತ್ತು ಹವಿಸ್ ಅಂತೀವಲ್ಲ, ಹವಿಸ್ ಅಂದರೆ ತುಪ್ಪ ಅಥವಾ ಪದಾರ್ಥಗಳು, ನಾವು ಏನು ಹೋಮಕ್ಕೆ ಹಾಕ್ತೀವಲ್ಲ, ಆಜ್ಯದ ತುಪ್ಪದ ಜೊತೆಗೆ ಹಾಕುವ ಪದಾರ್ಥಗಳು, ಇದೆಲ್ಲ ಯಾರಿಗಾದ್ರೂ ಒಬ್ಬರಿಗೆ ನಾವು ಪೋಸ್ಟ್ ಮಾಡಬೇಕಾದ್ರೆ ನಾವು ಒಬ್ಬರ ಹೆಸರು ಹೇಳಬೇಕು. ಯಾರ ಹೆಸರು ಹೇಳಬೇಕು? ಹರಿಹರ ಬ್ರಹ್ಮಾದಿಗಳ ಹೆಸರು ಹೇಳಬೇಕು. ಬ್ರಹ್ಮಾದಿ ಅಷ್ಟದೇವತೆಗಳ ಹೆಸರನ್ನು ಹೇಳಿದಾಗ, ಬ್ರಹ್ಮದ ತ್ರಿಮೂರ್ತಿಗಳ ಹೆಸರನ್ನು ಹೇಳಿದಾಗ ಈ ಹವಿಸ್ಸು ದೇವತೆಗಳು ಸೇರಿ ದೇವತೆಗಳಿಗೆ ಶಕ್ತಿ ಬರುತ್ತೆ. ದೇವತೆಗಳಿಗೆ ಶಕ್ತಿ ಬರೋದೆಲ್ಲಿಂದ? ಯಾರು ಯಜ್ಞ ಆಗಾದಿಗಳನ್ನು ಮಾಡ್ತಿರ್ತಾರೋ, ಋಷಿಮುನಿಗಳು ಮಾಡುವಂಥ ಪ್ರತಿನಿತ್ಯದ ಯಜ್ಞದ ಫಲ, ಅಲ್ಲಿ ದೇವತೆಗಳಿಗೆ ಶಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ಇಂದ್ರಾದಿ ಅಷ್ಟದೇವತೆಗಳಿಗೂ ಗ್ರಹಗಳಿಗೂ ಎಲ್ಲರಿಗೂ ಸಹಿತ ಒಂದು ಶಕ್ತಿ ಬರಬೇಕಾದ್ರೆ, ಆ ಶಕ್ತಿ ಬರಬೇಕಾದ್ರೆ ಅಲ್ಲಿ ಹೋಮ ಹವನಾದಿಗಳು ನಡಿಬೇಕು. ನಿಮ್ಮ ಕರ್ಮಫಲ ದೂರ ಆಗಬೇಕಾದರೂ 100 ಪೂಜೆಗಳಿಗೆ ಒಂದು ಹೋಮ ಮಾಡಿದ್ರೆ ಸಾಕಂತೆ, 100 ಪೂಜೆ ಅವಶ್ಯಕತೆ ಇಲ್ವಂತೆ. ಅಂದರೆ ಹೋಮಕ್ಕೆ ಅಂಥ ಶಕ್ತಿ ಇದೆ. ಯಾಕೆಂದರೆ ಅದರಲ್ಲಿ ಹವಿಸ್ಸನ್ನು ಕೊಡಬೇಕಾದ್ರೆ ದೇವತೆಗಳ ಹೆಸರನ್ನು ಹೇಳಲೇ ಕೊಡಬೇಕು. ಆಯಾ ದೇವತೆಗಳ ಹೆಸರು ಹೇಳಿದಾಗ ನಾವು ಹೇಳುವಂಥ ಮಂತ್ರ, ಕೊಡುವಂಥ ಹವಿಸ್ಸು ಭಗವಂತ ತೃಪ್ತನಾಗಿ ಆತ ಆಶೀರ್ವದಿಸ್ತಾನೆ. ಆದರೆ ದಕ್ಷ ನಡೆಸಿದ್ದಂಥ ಯಜ್ಞಕ್ಕೆ ಸಾಕ್ಷಾತ್ ತ್ರಿಮೂರ್ತಿಗಳೇ ಎದುರಾಗಬೇಕಾಗಿತ್ತು. ಎಲ್ಲಿವರೆಗೂ ತ್ರಿಮೂರ್ತಿಗಳು ಬರ್ತಿದ್ರಪ್ಪ ಅಂದರೆ, ದಕ್ಷ ಮಾಡುವಂಥ ಯಜ್ಞಗಳಿಗೆ ದಕ್ಷನ ಮಗಳು ದಾಕ್ಷಾಯಿನಿ ಶಿವನ ವರಿಸುವ ತನಕ ದಕ್ಷ ಮಾಡುವಂತಹ ಯಜ್ಞಕ್ಕೆ ಶಿವ, ವಿಷ್ಣು, ಬ್ರಹ್ಮ ವಿಷ್ಣು ಮಹೇಶ್ವರು 3 ಜನ ತ್ರಿಮೂರ್ತಿಗಳು ಬರ್ತಿದ್ರು, ಬಂದು ಕೂತ್ಕೊಳ್ತಾ ಇದ್ರು. ಕೂತು ಈತ ಮಾಡುವಂಥ ಯಜ್ಞದ ಹವಿಸ್ಸನ್ನು ಅವರು ಸ್ವೀಕರಿಸಿ ಆಶೀರ್ವದಿಸ್ತಾ ಇದ್ರು. ಅಂತಹದ್ದು ಯಾವಾಗ ದಾಕ್ಷಾಯಿನಿ ಶಿವನ ವರಿಸ್ತಾರೋ, ದಕ್ಷ ಏನು ಮಾಡ್ತಾನೆ, ತನ್ನ ಅಳಿಯನ್ನು ಮತ್ತು ಮಗಳನ್ನು, ಒಂದು ಕಡೆ ಅಳಿಯ ಮತ್ತು ಮಗಳು, ಮತ್ತೊಂದು ಕಡೆ ಆತ ತ್ರಿಮೂರ್ತಿಗಳಲ್ಲಿ ಒಬ್ಬರನ್ನ ಬಿಟ್ಟು ನಾವು ಯಜ್ಞವನ್ನು ಮಾಡೋಂಗೇ ಇಲ್ಲ. ಅಂತಹ ಯಜ್ಞದ ಫಲ ಸಿಗೋದೇ ಇಲ್ಲ. ಹಾಗಿದ್ದರೂ ಈ ಕೋಪ ಇರುತ್ತಲ್ಲ, ಮನುಷ್ಯನಿಗೆ ಕೋಪ ಅನ್ನೋದು ತನಗೆ ಅರಿವಿಲ್ಲದಂಥ ರೀತಿ ತನ್ನ ಸುಟ್ಟು ಬಿಡುತ್ತೆ. ಹಾಗೆ ದಕ್ಷ ನಡೆಸುವಂತಹ ಯಜ್ಞಕ್ಕೆ ಶಿವನ್ನ ಮತ್ತು ದಾಕ್ಷಾಯಿನಿನ ಕರೆಯೋದಿಲ್ಲ. ನನ್ನ ಮಗಳನ್ನು ಬೇಡ ಅಂದಮೇಲೆ ನನ್ನ ಅಳಿಯನೂ ಬೇಡ, ಮಗಳು ಬೇಡ, ಇಬ್ಬರನ್ನೂ ಬಿಟ್ಟರು ಯಜ್ಞವನ್ನು ಪ್ರಾರಂಭ ಮಾಡೋದು. ಆದರೆ ನಿಜಕ್ಕೂ ಕೆಲವು ಚರಿತ್ರೆಗಳನ್ನು ಹೇಳುವಾಗ ಆ ಪ್ರಾಕ್ಟಿಕಲ್ಲಾಗಿ ಆ ಪ್ರಾಂತ್ಯ ಹಾಗಿತ್ತ ಅನ್ನೋದನ್ನು ಯೋಚನೆ ಮಾಡೋದಾದರೆ, ನಾವೊಂದು ಹೋಮದ ಕುಂಡ ಅಂತ ಹಾಕ್ಕೊಂಡ್ರೆ ಅದರ ಸುತ್ತ ಮಾಡುವಂತಹ ಪರಿಕರಗಳು ಮತ್ತು ಒಂದು ರಂಗೋಲಿ ಆಗಲಿ, ಒಂದು ಅಲಂಕಾರ ಆಗಲಿ ಅಥವಾ ವ್ಯವಸ್ಥೆ ಆಗಲಿ ಆ ಯಜ್ಞ ಮಂಟಪಕ್ಕೆ ಹೇಗಿರಬೇಕೋ ಹಾಗಿರುತ್ತೆ. ಆದರೆ ಆ ಶಿವ ಸಾನ್ನಿಧ್ಯ ಇದೆಯಲ್ಲ, ಪ್ರಕೃತಿಯ ಮಡಿಲಿದೆಯಲ್ಲ, ಅಲ್ಲಿ ನಿಜಕ್ಕೂ ದಕ್ಷ ಇಲ್ಲಿ ಯಜ್ಞ ನಡೆಸಿದ್ದಾನೆ ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ಕುರುಹುಗಳು ಆಧಾರ ಸಿಗುತ್ತೆ. ಅಷ್ಟು ಅದ್ಭುತವಾಗಿದೆ. ಕೆಲವಷ್ಟನ್ನು ಮಾನವ ನಿರ್ಮಿತ ಮಾಡ್ಬೋದು, ಕೆಲವಷ್ಟು ಕಾಲ್ಪನಿಕವಾಗಿರಬಹುದು. ಆದರೆ ಪ್ರಕೃತಿಯ ಮಡಿಲಲ್ಲಿ ಆ ಸುತ್ತ ಬೆಟ್ಟಗಳು, ಆ ಸುತ್ತ ಶಿವಗಣಗಳು, ಆ ಪ್ರಕೃತಿ, ಹರಿಯುವ ನೀರು, ಆ ಸ್ವಚ್ಛಂದವಾದಂತಹ ಗಾಳಿ ಮತ್ತು ಆಗಿಂದಾಗಲೇ ಬರುವಂತಹ ಹಿಮಪರ್ವತದ ಹಿಮದ ಒಂದಷ್ಟು ತಂಪಾದ ಗಾಳಿ ಮತ್ತು ಮೋಡ ಮುಚ್ಕೊಳ್ತಕ್ಕಂಥ ರೀತಿ, ಆ ಪ್ರಕೃತಿಯ ಸೊಬಗು, ಅದನ್ನು ಎಷ್ಟು ವರ್ಣನೆ ಮಾಡಿದ್ರೂ ಕಡಿಮೆನೆ. ಅಷ್ಟು ಅದ್ಭುತವಾಗಿದೆ. ನೋಡಲಿಕ್ಕಂತೂ ಕಣ್ಗಳಿಗೆ ಆನಂದವೇ ಆನಂದ. ಅಲ್ಲಿರುವಷ್ಟು ಕಾಲ ಆ ಜೋರಾಗಿ ಮಳೆ ಬರುವ ಒಂದು ಸರ್ತಿ ಮಳೆ ರಭಸದಿಂದ ಬರುತ್ತೆ, ಒಂದಷ್ಟು ಕಾಲ ಮಳೆ ನಿಂತು ಹೋಗುತ್ತೆ.
ಅದಾದ ಮೇಲೆ ಅಲ್ಲಿ ಹರಿಯುವಂಥ ನದಿಯ ರಭಸ ಇದೆಯಲ್ಲ, ಸ್ಪೀಡ್ ವೇಗ, ಅದು ಮತ್ತೊಂದು. ಅದ್ರ ಜೊತೆಗೆ ಸೇವೆಗೆ ಅಂತ 2 ಗಜಪಡೆ, ಅಂದರೆ 2 ಆನೆಗಳು. ಆ 2 ಆನೆಗಳ ಮೇಲೆ ಶಿವಶಕ್ತಿಯರನ್ನು, ಪಾರ್ವತಿ ಪರಮೇಶ್ವರರ ಆ ಉತ್ಸವ ಮೂರ್ತಿಗಳನ್ನು ಆ ಆನೆ ಮೇಲೆ ಇಟ್ಕೊಂಡು ಆ ಪ್ರಾಂತ್ಯದಲ್ಲಿ ಪ್ರದಕ್ಷಿಣೆ ಬರುವ ರೀತಿ ಇದೆಯಲ್ಲ, ಆಗ ಅಲ್ಲಿ ಸೇವೆ ಮಾಡ್ತಕ್ಕಂಥ ಸೇವಕರು ಎಲ್ಲಿ ಮಳೆ ಬರುತ್ತೋ ಎಂಬಂಥ ರೀತಿ ಒಂದು ಚಿಕ್ಕದಾದಂಥ ಈ ತಾಳೆಗರಿಯಿಂದ ಮಾಡಿರ್ತಕ್ಕಂಥ ಕೊಡೆಗಳನ್ನು, ಅವರು ಕೊಡೆಯನ್ನು ಹಿಡಿದು, ಜೊತೆಗೆ ಒಂದು ಆನೆ ಮೇಲೆ ವೀರಭದ್ರನ ಕೈಲಿದ್ದಂತಹ ಖಡ್ಗ ಏನಿತ್ತಲ್ಲ, ಅಂದಿನ ಖಡ್ಗ, ಅದನ್ನು ಇವತ್ತಿಗೂ ಅಲ್ಲಿ ಇದೆ ಅಂತ ಹೇಳುವಂಥದ್ದು ಒಂದು ಪ್ರತೀತಿ. ಖಡ್ಗವನ್ನಿಟ್ಟು ಮುಂದೆ ನಡ್ಕೊಂಡು ಅಂದರೆ ಆನೆ ಮೇಲೆ ಕೂತು ಬರ್ತಕ್ಕಂಥವ್ರೊಬ್ಬರು, ಉತ್ಸವ ಮೂರ್ತಿಯನ್ನು ಆನೆ ಮೇಲೆ ಇಟ್ಕೊಂಡು ಮೆರವಣಿಗೆ ಬರ್ತಕ್ಕಂಥದ್ದು ಮತ್ತೊಬ್ಬರು. ಆ ಪ್ರಾಂತ್ಯವನ್ನೆಲ್ಲವರೂ ಸಿದ್ಧ ನೋಡಿದ್ರೆ ಕಣ್ಣು ಕಟ್ಟುವಂಥ ರೀತಿ ಇಲ್ಲಿ ಸತ್ಯ ನಡೆದಿದೆ, ಇಲ್ಲಿ ಸತ್ಯಾಂಶ ಇದೆ ಅಂತ ಗೊತ್ತಾಗುತ್ತೆ. ಹಾಗೆ ದಕ್ಷ ಅಷ್ಟು ಅದ್ಭುತವಾದಂಥ ಆ ಯಜ್ಞಕುಂಡ, ಹೋಮದ ಕುಂಡವನ್ನು ಮಾಡಿಕೊಂಡು ಹೋಮವನ್ನು ನಡೆಸ್ತಾ ಇದ್ದ. ದಕ್ಷ ನಡೆಸುವಂತಹ ಆ ಯಜ್ಞ ಆ ಒಂದು ದಿನದ ಕಾಯಕವಲ್ಲ, ಸುಮಾರು 28 ದಿವಸದ ಕಾಯಕ ಅಂತಲೇ ಹೇಳ್ತಾರೆ. ಆ ಕಾಯಕಕ್ಕೆ, ಆ ಯಜ್ಞಕ್ಕೆ ನನ್ನ ತಂದೆ ಇಂಥ ದೊಡ್ಡ ಯಜ್ಞವನ್ನು ಮಾಡುವಾಗ ಆ ಯಜ್ಞದಲ್ಲಿ ನಾನು ಪಾಲ್ಗೊಳ್ಬೇಕು, ನಾನು ಹೋಗಬೇಕು. ಎಂತಹ ದೊಡ್ಡ ಯಜ್ಞ ಮಾಡ್ತಿದ್ದಾರೆ ಈ ಸರ್ತಿ, ನಾನು ನೋಡಬೇಕು. ನಮ್ಮಪ್ಪ ಮಾಡುವಂಥ ಈ ಮಹಾ ದೊಡ್ಡ ಯಜ್ಞದಲ್ಲಿ ನಾನು ಅಲ್ಲಿ ಪಾಲ್ಗೊಳ್ಳೋದ್ರಿಂದ ನನಗೂ ಅನುಕೂಲ ಆಗುತ್ತೆ. ಎಷ್ಟೇ ಆದರೂ ನನ್ನ ಗಂಡನಿಗೆ ಅಲ್ಲಿ ಒಂದು ಸ್ವಂತ ಆಸ್ಥಾನ ಇದೆ ಅಂತ ಆಲೋಚನೆ ಮಾಡಿದ್ಲು. ಆದರೆ ಗಂಡನಿಗೆ ಆಹ್ವಾನ ಇಲ್ಲ ಅನ್ನೋದು ತನಗೆ ಗೊತ್ತಿದ್ದರೂ ತನ್ನ ತಂದೆ ಮೇಲಿರುವಂಥ ಪ್ರೀತಿ ಇದೆಯಲ್ಲ, ಆ ತಂದೆ ತಾಯಿ ಮೇಲಿರುವಂಥ ಪ್ರೀತಿ ಹೆಣ್ಣು ಮಕ್ಕಳಿಗೆ ಯಾವತ್ತೂ ತನ್ನ ತವರಿನ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಗೌರವ ಇರುತ್ತೆ. ಎದುರುಗಡೆ 100 ಕಿಚ್ಚಾಡ್ಬೋದು, ನನ್ನ ಅಪ್ಪ ಸರಿ ಇಲ್ಲ, ಅಮ್ಮ ಸರಿ ಇಲ್ಲ, ನನ್ನ ತವರು ಸರಿ ಇಲ್ಲ, ನನಗೆಲ್ಲ ಮೋಸ ಮಾಡಿದ್ದಾರೆ, ನನಗೇನೂ ಕೊಟ್ಟಿಲ್ಲ, ನಾನು ಮದುವೆ ಮಾಡ್ಕೊಂಡು ಬರಬೇಕಾದ್ರೆ ನನಗೊಂದಿಷ್ಟು ವಸ್ತ್ರಗಳು ಕೊಡಲಿಲ್ಲ, ನನಗೇನು ವಸ್ತನೇ ಇಲ್ಲದಿರೋ ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ರು. ಇದು ಆ ಕ್ಷಣದ ಕೋಪ ಹೆಣ್ಣು ಮಕ್ಕಳಿಗೆ. ಆದರೆ ಹೆಣ್ಣು ಮಕ್ಕಳಿಗೆ ಅಪ್ಪಿತಪ್ಪಿ ಹೆಣ್ಣು ಮಗಳು ಬಂತಿದ್ದಲ್ಲಿ ಅವಳ ತಂದೆ ತಾಯಿನೋ, ಅವರ ಅಕ್ಕ ತಂಗಿಯರನೋ, ಅವರ ಅಣ್ಣ ತಮ್ಮಂದರನೋ, ಅವರ ಕುಟುಂಬವನ್ನೋ, ಅವರ ಊರನ್ನೋ ಏನಾದರೂ ಮನೇಲಿ ಯಾರಾದರೂ ಒಬ್ಬರು ಮಾತಾಡಲಿ, ಅವತ್ತು ಬೆಳಿಗ್ಗೆ ಟಿಫನ್ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟ ಇಲ್ಲ, ರಾತ್ರಿ ಮಲ್ಕೊಂಡಾಗೂ ಸಿದ್ಧ ಒಬ್ಬರು ಉತ್ತರ, ಒಬ್ಬರು ದಕ್ಷಿಣ. ಹೆಣ್ಣು ಮಗಳನ್ನು, ಮನೇಲಿರ್ತಕ್ಕಂಥ ಅರ್ಧಾಂಗಿ ಹೆಂಡತಿನ ಅಪ್ಪಿತಪ್ಪಿ ತನ್ನ ತವರಿನ ಕಡೆ ಯಾರನ್ನೂ ಏನೂ ಮಾತಾಡೋಂಗಿಲ್ಲ. ಅದು ಅಂದಿನಿಂದ ಇಂದಿನವರೆಗೂ ನೋಡಿ. ಕೆಲವು ಪದ್ಧತಿಗಳು ಹೇಗಿರುತ್ತೆ, ಅಂದಿನಿಂದ ಇಂದಿನವರೆಗೂ ಯಾರಾದರೂ ನಿಮ್ಮ ಮನೆಗಳಲ್ಲಿ ಇವತ್ತು ಕಾರ್ಯಕ್ರಮ ನೋಡ್ತಾ ಇದ್ದೀರಲ್ಲ, ನೋಡುವಂತಹ ಅವರು ಅಪ್ಪಿತಪ್ಪಿ ಸಹಿತ ಇಂಥ ತಪ್ಪನ್ನು ಮಾಡಬೇಡಿ, ಅಥವಾ ನೋಡೋಣ, ಪರೀಕ್ಷೆ ಮಾಡೋಣ ಅಂಥೇಳಿ ಇವತ್ತೇನಾದ್ರು ನಿಮ್ಮ ಅರ್ಧಾಂಗಿಯನ್ನು, ನಿಮ್ಮಪ್ಪ ಸರಿಯಿಲ್ಲ, ನಿಮ್ಮಮ್ಮ ಸರಿಯಿಲ್ಲ, ನಿನ್ನ ಅಣ್ಣ ತಮ್ಮಂದ್ರೆ ಸರಿಯಿಲ್ಲ, ಅಕ್ಕ ತಂಗಿರು ಸರಿಯಿಲ್ಲ, ನಿಮ್ಮ ಮೂರು ಸರಿಯಿಲ್ಲ ಅಂದರೆ 3 ದಿವಸ ಒಣ ಗಣೇಶ, ಹೊಟ್ಟೆಗೆ ಊಟನೂ ಇರಲ್ಲ. ಅಂದರೆ ಹೆಣ್ಣು ಮಕ್ಕಳಿಗೆ ತನ್ನ ತವರು, ತನ್ನ ತಂದೆ ತಾಯಿ ಅಂದರೆ ಅಷ್ಟು ಇನ್ನಿಲ್ಲದಂಥ ಅಕ್ಕರೆ ಅದು ಬಂದೇ ಬರುತ್ತೆ. ಅವರಿಂದ ಏನೂ ಸಿಗದಿದ್ರೂ ಪರವಾಗಿಲ್ಲ, ನನ್ನ ಊರನ್ನ ನನ್ನ ಅಪ್ಪ ಅಮ್ಮನ ಏನೂ ಮಾತಾಡಬಾರ್ದು. ಇದು ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಹೇಳೋ ಮಾತು. ಇರಲಿ, ಅದನ್ನೇ ತಾಯಿ ಸತೀದೇವಿ, ದಾಕ್ಷಾಯಿನಿ, ದಕ್ಷ ಪ್ರಜಾಪತಿಯ ಏಕಮಾತ್ರ ಪುತ್ರಿ. ಅಂದರೆ ಸಾಕಷ್ಟು ಹೆಣ್ಣು ಮಕ್ಕಳಿದ್ದಾರೆ, ಅದರಲ್ಲಿ ಈಕೆ ಒಬ್ಬಳು. ಅದರಲ್ಲಿ ಈಕೆ ಮನಸ್ಸು ಈ ಥರ ಆಯಿತು, ಅಪ್ಪ ಕರೆದಿದ್ದರೂ ಪರವಾಗಿಲ್ಲ, ಅಪ್ಪ ಮಾಡುವಂತಹ ಆ ಯಜ್ಞಕ್ಕೆ ನಾನು ಹೋಗಬೇಕು ಅಂಥೇಳಿ ಶಿವನ್ನ, ತನ್ನ ಪತಿದೇವರನ್ನು ಅಂಗಲಾಚಿ ಬೇಡ್ತಾಳೆ. ನಿಮಗೆ ಆಹ್ವಾನ ಇಲ್ಲ, ಆದರೆ ನನಗೆ ನನ್ನ ತವರಲ್ವ, ನಮ್ಮಪ್ಪ ಅಲ್ವಾ, ನಮ್ಮಪ್ಪ ನನ್ನ ಯಾಕೆ ನಿಷ್ಠುರ ಮಾಡ್ತಾರೆ, ನೀವು ಬನ್ನಿ ಅಂತ ಬಲವಂತ ಮಾಡಿದ್ಲು. ಆದರೆ ಹರಿಹರ ಬ್ರಹ್ಮಾದಿಗಳಿಗೆ ತನ್ನದೇ ಆದಂಥ ಆಸ್ಥಾನ ಇದೆ. ಆ ಆಸ್ಥಾನದಲ್ಲಿ ಅವರು ಹೇಗೆ ಕೂತು ಹೇಗೆ ನಡೆಸಬೇಕು ಎಂಬತಕ್ಕಂಥ ಚಿಂತನೆ ಇರುತ್ತೆ. ಅಂಥದ್ರಲ್ಲಿ ನನಗೆ ಆಹ್ವಾನ ಇಲ್ದಿದ್ದ ಸ್ಥಳಕ್ಕೆ ನಾನು ಬಂದರೆ ಅದು ನನಗೆ ತೂಕ ಅಲ್ಲ ಅಂತ ಬರುತ್ತೆ. ಹಾಗಿರೋದ್ರಿಂದ ಹಾಗೆ ತೊಗೊಳಕೋದ್ರೆ ಇಲ್ಲಿ ಇನ್ನೊಂದು ವಿಶೇಷತೆ ಇದೆ. ಋಷಿಮುನಿಗಳ ಕಾಲದಲ್ಲಿ ಋಷಿಮುನಿಗಳು, ಹರಿಹರ ಬ್ರಹ್ಮಾದಿಗಳೆಲ್ಲರೂ ಸಹಿತ ಆಲೋಚನೆ ಮಾಡ್ತಾರೆ, ದಕ್ಷನ್ನ ಮತ್ತು ಶಿವನ ಏನಾದರೂ ಮಾಡಿ ಒಂದು ಮಾಡಬೇಕು, ಅವರ ಮಾವ ಮತ್ತು ಅಳಿಯನ್ನ ಒಂದು ಮಾಡಬೇಕು ಅಂತ ಆಲೋಚನೆ ಮಾಡಿ ಒಂದು ಸಭೆಯನ್ನು ಏರ್ಪಾಡು ಮಾಡ್ತಾರಂತೆ. ಈ ವಿಚಾರ ತಿಳ್ಕೊಳ್ಳಿ. ಒಂದು ಸಭೆಯನ್ನು ಏರ್ಪಾಡು ಮಾಡ್ತಾರೆ. ಆ ಸಭೆಯಲ್ಲಿ ಶಿವ, ವಿಷ್ಣು, ಬ್ರಹ್ಮ 3 ಜನ ಆಸ್ಥಾನದಲ್ಲಿ ಕೂತಿರ್ತಾರೆ. ಋಷಿಮುನಿಗಳು ಎಲ್ಲರೂ ಸಹಿತ ಆಹ್ವಾನ ಕೊಡ್ತಾರೆ ದಕ್ಷನಿಗೆ, ನೀನು ಬರಬೇಕು ಈ ಒಂದು ಸಭೆಗೆ, ಈ ಸಭೆಗೆ ನೀನು ಬರಬೇಕು, ಈ ಸಭೆಯಲ್ಲಿ ನಾನು ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ. ಏನಕ್ಕೋಸ್ಕರ ಅಂದರೆ ಇಲ್ಲಿ ಮಾವನ್ನ ಮತ್ತು ಅಳಿಯನ್ನು ಒಂದು ಮಾಡಲಿಕ್ಕೋಸ್ಕರ. ಮಾವನ್ನ ಅಳಿಯನ್ನು ಒಂದು ಮಾಡಬೇಕು ಅನ್ನೋ ಚಿಂತನೆ ಆ ಸಭೆಗೆ. ಆದರೆ ದಕ್ಷ ಯಾವಾಗ ಆ ಸಭೆಗೆ ಎಂಟ್ರಿ ಮಾಡ್ತಾನೋ, ಅಂದರೆ ಆ ಸಭೆಗೆ ಒಳಗಡೆ ಪ್ರವೇಶ ಮಾಡ್ತಾನೋ, ಅಲ್ಲಿ ಶಿವ, ವಿಷ್ಣು, ಬ್ರಹ್ಮ 3 ಜನ ಕೂತಿರ್ತಾರೆ. ಇಲ್ಲಿ ದಕ್ಷನ ಮನಸ್ಸೇನು, ಮಾವ ಬಂದರೆ ಅಳಿಯ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಬೇಕಾದ್ದು ಧರ್ಮ ಅನ್ನೋದು ಈತನ ವಾದ. ಅದು ಶಾಸ್ತ್ರನೂ ಹಾಗೇ ಇದೆ. ಆದರೆ
ಅದನ್ನು ಮೀರಿರ್ತಕ್ಕಂಥದ್ದು ಇದೆಯಲ್ಲ, ಇಲ್ಲಿ ತ್ರಿಮೂರ್ತಿಗಳ ಆಸ್ಥಾನ, ಅದನ್ನು ಮೀರಿರ್ತಕ್ಕಂಥದ್ದು ತ್ರಿಮೂರ್ತಿಗಳ ಆಸ್ಥಾನ ಇದೆ. ತ್ರಿಮೂರ್ತಿಗಳಿಗಿನ್ನ ದೊಡ್ಡವರು ಇಲ್ಲವೇ ಇಲ್ವಲ್ಲ ಸೃಷ್ಟಿನಲ್ಲಿ ಅವರೇ ಮೊದಲು. ಹಾಗಿದ್ದ ಮೇಲೆ ನಿನ್ನ ಮಗಳನ್ನು ಕೊಟ್ಟಿದ್ದಕ್ಕೋಸ್ಕರ ನೀನು ಮಾವನಾಗಿದ್ಯಾ, ಆದರೆ ನಿನಗೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನ ನನಗೆ ಕೊಡಲೇಬೇಕು ಅಂತಕ್ಕಂಥ ಹಠ, ಆ ಮನಸ್ಥಿತಿ ನಿಂದು. ಒಂದು ಕಡೆ ದಕ್ಷನಿಗೆ ಪ್ರಾಣಭಿಕ್ಷೆ ಕೊಟ್ಟಿರ್ತಾರೆ ಶಿವ, ಒಂದು ಕಡೆ ದಕ್ಷನಿಗೆ ಬೇಕಾದಂಥ ಎಲ್ಲ ಯಶಸ್ಸನ್ನು ಸಹಿತ ಅನುಗ್ರಹಿಸಿರ್ತಾನೆ ಶಿವ. ಅಂತಹ ಶಿವ ಅನ್ನೋದನ್ನು ಮರೆತು ನನ್ನ ಮಗಳ ಗಂಡ ಅಂತ ಯೋಚನೆ ಮಾಡಿ ಮಾವನಿಗೆ ಕೊಡಬೇಕಾದ ಸ್ಥಾನಮಾನ ಕೊಡಲಿಲ್ಲ ಅಂತ ನೀನು ಚಿಂತನೆ ಮಾಡಿದ್ದೆ ಆದರೆ ಇದು ತಪ್ಪು ಅಂತಲೇ ವಾದ ಆಯಿತು. ಯಾವಾಗ ಆ ಸಭೆಗೆ ಬಂದ ತಕ್ಷಣ ಸಭೆಯಲ್ಲಿರ್ತಕ್ಕಂಥ ಎಲ್ಲರೂ ಎದ್ದು ನಿಂತರು, ಆದರೆ ಅವರು ಅನುಗ್ರಹಿಸಿದ್ರು. ಅರ್ಥ ಮಾಡ್ಕೊಳ್ಳಿ, ಸಭೆಗೆ ಬಂದ ತಕ್ಷಣ ಅಲ್ಲಿದ್ದಂಥ ಎಲ್ಲರೂ ಸಹಿತ ಎದ್ದು ನಿಂತು ದಕ್ಷನಿಗೆ ಒಂದು ಗೌರವ ಕೊಡ್ತಾರೆ. ಯಾಕೆಂದರೆ ಆತ ಬ್ರಹ್ಮನಿಂದಲೂ ಹೊರಪಟ್ಟಿದ್ದಲ್ಲ, ಅದಕ್ಕೋಸ್ಕರ. ಆದರೆ ತ್ರಿಮೂರ್ತಿಗಳು ಮಾತ್ರ ಕೂತ್ಕೊಂಡು ಅನುಗ್ರಹಿಸಿದ್ರು, ಆಶೀರ್ವದಿಸಿದ್ರು, ನೀನು ಇನ್ನೂ ಚೆನ್ನಾಗಿರು, ಇನ್ನೂ 100 ಕಾಲ ಬದುಕು. ಆದರೆ ಇದು ದಕ್ಷನ ತಲೆಗೆ ಹತ್ತಲಿಲ್ಲ. ದಕ್ಷನ ತಲೆ ಏನಿತ್ತು, ದಕ್ಷನ ಆಲೋಚನೆ ಏನಿತ್ತು, ದಕ್ಷ ಪ್ರಜಾಪತಿ ಆತನ ಆಲೋಚನೆ ಏನಪ್ಪ ಅಂದರೆ ನನ್ನ ಅಳಿಯ ಎದ್ದು ನಿಂತು ನನಗೆ ಗೌರವ ಕೊಡಲಿಲ್ಲ ಅಂತಕ್ಕಂಥದ್ದಿತ್ತು. ಯಾವಾಗ ನನ್ನ ಅಳಿಯ ಎದ್ದು ನಿಂತು ಗೌರವ ಕೊಡಲಿಲ್ಲ ಅನ್ನೋ ಮನಸ್ಸಾಯಿತೋ ಆಗ ಆ ಸಭೆಗೆ ಬಂದ ಕೆಲಸ ಇದಾಗಲಿಲ್ಲ ಅಂತ ಸಭೆ ಒಳಗಡೆ ಬಂದು ತನ್ನ ಆಸ್ಥಾನದಲ್ಲೂ ಕೂತ್ಕೊಳ್ದಿರ ಪುನಃ ತಾನು ದಕ್ಷ ತನ್ನ ರಾಜ್ಯಕ್ಕೆ ಹಿಂತಿರುಗ್ತಾನೆ. ಇದು ಈ ಕಥೆನೂ ಇದರಲ್ಲಿ ಮಧ್ಯದಲ್ಲಿ ಬರುತ್ತೆ. ಆದರೆ ವಿಚಾರ ಇನ್ನೂ ಬಹಳ ಚೆನ್ನಾಗಿದೆ, ರಮಣೀಯವಾಗಿದೆ. ಆ ಸುಂದರವಾದಂಥ ಪ್ರಕೃತಿ ಮಾತೆ ಮಡಿಲಲ್ಲಿದ್ದಂಥ ಆ ಶಿವ ಹೇಗಿದ್ದಾನೆ ಅಂತಕ್ಕಂಥದ್ರ ಆ ರೂಪುರೇಷ ನಿಮಗೆ ಇನ್ನೂ ತಿಳಿಸಬೇಕಾಗಿದೆ. ಕೂತ್ಕೊಂಡು ನಾನು ಮಾತಾಡ್ತೀನಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ತನ್ನ ತವರಿನ ಕಡೆ ಇರ್ತಕ್ಕಂಥ ಗಮನ, ತವರಿನ ಕಡೆ ಇರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಅದು ಯಾವತ್ತಿಗೂ ಎಲ್ಲೂ ಕಡಿಮೆ ಆಗೋದಿಲ್ಲ. ಆ ಕ್ಷಣದಲ್ಲಿ ಬರುವಂತಹ 100 ಸಮಸ್ಯೆಗಳಿರ್ಬೋದು, ಆ ಕ್ಷಣದಲ್ಲಿ ಎದುರಾಗುವಂತಹ 100 ತೊಂದರೆ ತಾಪತ್ರೆಗಳಿಂದ ಮನಸ್ಸಲ್ಲಿ ಎಲ್ಲೋ ಒಂದಿಷ್ಟು ಆ ವಿಷಗಳಿಗೆ ಅಂತಾರಲ್ಲ ಹಾಗಿರ್ಬೋದು. ಆದರೆ ಅಮೃತದ ಗಳಿಗೆ ಅಂದರೆ ಏನಂದರೆ ತನ್ನ ತವರಿನ ಬಗ್ಗೆ ತನ್ನೊಳಗಿರುವಂಥ ಪ್ರೀತಿ ವಿಶ್ವಾಸ ಹೆಣ್ಣು ಮಕ್ಕಳಿಗಲ್ದಿರ ಮತ್ತೆ ಯಾರಿಗೂ ಬರೋದಿಲ್ಲ. ಇರಲಿ, ಇದರ ಮಧ್ಯದಲ್ಲಿ ಇವತ್ತಿನ ತಿಥಿವಾರ ನಕ್ಷತ್ರ ಪಂಚಾಂಗವನ್ನು ನೋಡಿ ಒಂದಷ್ಟು ವಿಚಾರವನ್ನು ತಿಳ್ಕೊಂಡು ತದನಂತರ ನಾವು ಈ ಚರಿತ್ರೆ ಬಗ್ಗೆ ಬರೋಣ. ಇವತ್ತು ಯಾಕೆಂದರೆ ಮುಹೂರ್ತ ಬಲ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ. ಇವತ್ತಿನ ಮುಹೂರ್ತ, ಇವತ್ತಿನ ತಿಥಿವಾರ ನಕ್ಷತ್ರವೂ ಸಹಿತ ನಾವು ತಿಳ್ಕೊಳ್ಬೇಕಲ್ವ, ಅದು ತಿಳ್ಕೊಳ್ಳೋಣ. ಇನ್ನು ಪಂಚಾಂಗ ಶ್ರವಣ. ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸಹಿತ ಭಗವಂತನ ಅಧೀನ. ಆದರೆ ಭಗವಂತನ ಅಧೀನವಾಗಿರ್ತಕ್ಕಂಥ ಈ ವಿಚಾರಗಳನ್ನು ತಿಳ್ಕೊಳ್ತಾ ಮುಂದೆ ನಡೆದರೆ ಅದು ಮತ್ತಷ್ಟು ಅರ್ಥಗರ್ಭಿತವಾಗಿರುತ್ತೆ. ಕೆಲವಷ್ಟು ಚರಿತ್ರೆಗಳಿಗೆ ತನ್ನದೇ ಆದಂಥ ಸ್ವಾರಸ್ಯಕರವಾದಂಥ ಒಂದಷ್ಟು ಶಕ್ತಿ ಇರುತ್ತೆ. ಕತೆ ಅಲ್ಲ, ಕತೆ ಹಿಂದಿನ ಪುರಾಣದಲ್ಲಿದ್ದರೆ ಮಾತ್ರ ಅದು ಕತೆ ಆಗುತ್ತೆ. ಆದರೂ ಪುರಾಣದಲ್ಲಿರ್ತಕ್ಕಂಥ ಒಂದಷ್ಟು ರಹಸ್ಯಗಳನ್ನು ತಿಳ್ಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಹಾಕುವ ಹೆಜ್ಜೆನಲ್ಲಿ ಎಲ್ಲಿ ಎಡುತ್ತಾ ಇದ್ದೀವಿ ಅದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ. ಇರಲಿ, ಅದರೊಂದಿಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ನಮ್ಮ ಜೊತೆಯಲ್ಲಿರ್ತಕ್ಕಂಥ ರಾಮರಾಜ್ ಆಚಾರ್ಯ ಪಂಚಗಳು ಮತ್ತು ದೋತಿಸ್ ಇವರು ನಮ್ಮೊಂದಿಗಿದ್ದಾರೆ. ರಾಮರಾಜ್ ಆಚಾರ್ಯ ಪಂಚಗಳು ಮತ್ತು ದೋತಿಸ್. ಇನ್ನು ದಿ ಡಿವೈನ್ ಸ್ಟಾರ್ ಪೆಂಡೆಂಟ್, ದಿ ಡಿವೈನ್ ಸ್ಟಾರ್ ಪೆಂಡೆಂಟಲ್ಲಿರ್ತಕ್ಕಂಥ ಅದ್ಭುತವಾದಂಥ ಒಂದು ರತ್ನದ ಒಂದು ರಹಸ್ಯ ಇದೆಯಲ್ಲ, ಅದನ್ನು ಯಾರು ಧರಿಸಿದ್ರೂ ಅವರಿಗೆ ಅವ್ರದ್ದೇ ಆದಂತಹ ಒಂದು ಮಹತ್ತಿದೆ. ಯಾಕೆಂದರೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ನಿನ್ನೆ ನಮ್ಮ ಆಶ್ರಮದಲ್ಲೇ ನಾನಿದ್ದೆ. ನಾವು ಮಧ್ಯರಾತ್ರಿ 3 ಗಂಟೆಗೆ ಬಂದವರು, 3 ಗಂಟೆಗೆ ಆ ಶಿವ ಸಾನ್ನಿಧ್ಯದಿಂದ ಬಂದು ನಿನ್ನೆ ಕಂಪ್ಲೀಟಾಗಿ ದೇವರ ಸಾನ್ನಿಧ್ಯದಲ್ಲಿ ನಾನಿದ್ದೆ. ಸಾನ್ನಿಧ್ಯದಲ್ಲಿದ್ದಾಗ ಅಲ್ಲಿ ಬಂದಂತಹ ಭಕ್ತರು ಆ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ತಗೊಂಡು ಪ್ರತಿಯೊಬ್ಬರೂ ಒಂದು ಚಿಂತನೆ ಏನಂದರೆ ಅಲ್ಲಿ ಪೆಂಡೆಂಟ್ ತೊಗೊಂಬರೋದು ಗುರುಗಳೇ ನೀವೇ ಹಾಕಬೇಕು, ಅದನ್ನು ಬೇಗ ದೇವರ ಸಾನ್ನಿಧ್ಯದಲ್ಲಿ ಇಟ್ಟು ಕೊಡಬೇಕು. ಈ ಪ್ರಕಾರ ನಾನು ನೋಡಿದಾಗ ಒಬ್ಬೊಬ್ಬರ ಮಾತಲ್ಲೂ ಕೇಳಿದಾಗ ನಾವು ಒಂದು ಪೆಂಡೆಂಟ್ ತೊಗೊಂಡಿದ್ವಿ, ಈಗ ನಮ್ಮ ಫ್ಯಾಮಿಲಿಗೆ ಬೇಕು, ಈ ಒಂದು ಪೆಂಡೆಂಟಿಂದ ನನಗೆ ಭಾಳ ಅನುಕೂಲ ಆಯಿತು, ಇದು ನನ್ನ ಪರಿವಾರಕ್ಕೆ ಬೇಕು. ಹಾಗೆ ಅನಾರೋಗ್ಯದಲ್ಲಿದ್ದವರು ಆರೋಗ್ಯಶ್ರೀ ಹೋಯಿತು, ಅದಕ್ಕೆ ನನ್ನ ಕುಟುಂಬಕ್ಕೆ ಇನ್ನೊಂದು ಪೆಂಡೆಂಟ್ ಬೇಕು. ಈ ಪ್ರಕಾರವಾದಂತಹ ಮಾತುಗಳನ್ನು ಕೇಳಿದಾಗ ನನಗೆ ಭಾಳ ಆನಂದ ಅನ್ನಿಸ್ತು. ಯಾಕೆಂದರೆ ನಾವು ಯಾವುದ್ರ ಬಗ್ಗೆ ಏನಾದರೂ ಒಂದೆರಡು ಮಾತಾಡಬೇಕಾದ್ರೆ ಆ ಮಾತಿನಿಂದ ಸಾಧ್ಯವಾದಷ್ಟು ಒಂದು 10 ಜನಕ್ಕೆ ಒಳಿತಾಗಬೇಕು. 10 ಜನಕ್ಕೆ ಅದು ಒಳ್ಳೆಯದಾಗುತ್ತೆ ಅಂದರೆ ಅದನ್ನು ಮಾತಾಡೋರಲ್ಲಿ ಖಂಡಿತ ತಪ್ಪಲ್ಲ. ಹಾಗಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಅದ್ಭುತವಾದಂಥ ಒಂದು ರತ್ನ. ಈ ರತ್ನ ಎಲ್ಲರಿಗೂ ಕೈ ಸಿಗುವಂಥದ್ದಾಗಲಿ. ಇನ್ನು ಸುದರ್ಶನ್ ಸಿಲ್ಕ್ ಅಂತಕ್ಕಂಥದ್ದು ಚಿಕ್ಕಪೇಟೆ ಮತ್ತು ಮಾರುತಹಳ್ಳಿಯಲ್ಲಿ 2 ಮಳಿಗೆಗಳಿದೆ, ಒಮ್ಮೆ ಭೇಟಿ ಕೊಡಿ, ಒಳ್ಳೆಯದಾಗಲಿ. ಇನ್ನು ತಾಮರಾ IVF ಸೆಂಟರ್ ಇದೆಯಲ್ಲ, ಈ ತಾಮರಾ IVF ಸೆಂಟ್ರು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಎಷ್ಟೋ ಜನ ಹೆಣ್ಮಕ್ಳಿಗೆ ಬಂಜಿತನದಿಂದ ಒದ್ದಾಡ್ತಾ ಇದ್ದೀರಿ, ಗರ್ಭ ನಿಲ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಇದೆ ಈ ಸಮಸ್ಯೆಗಳು.
ಒಂದು ಸಂಧಿಯಲ್ಲಿ 4 ಮನೆ ಇದ್ದರೆ 4ರಲ್ಲಿ 3 ಮನೆ ಇಂಥದೇ ಪರಿಸ್ಥಿತಿ. ಆ 3 ಮನೆಗೆ ಇಂತಹ ಕ್ಷೇತ್ರಗಳೇ ಇದು ಪುಣ್ಯಕ್ಷೇತ್ರವಾಗಿಬಿಡ್ತಾ ಇದೆ. ಯಾಕೆಂದರೆ ಒಂದು ಪರಿಹಾರ ಬೇಕು. ಪ್ರತಿಯೊಬ್ಬ ದಂಪತಿಗಳಿಗೂ ಒಂದು ಮಗು ಆಗಬೇಕು ಅನ್ನೋ ಆಸೆ. ಆ ಮಗು ಆಗಬೇಕಾದ್ರೆ ಅದರ ಪೂರ್ವಭಾವಿ ನಾವು ಅದರ ಚಿಂತನೆಗಳನ್ನು, ಅದನ್ನು ಹೇಗಿರಬೇಕು, ದಾಂಪತ್ಯ ಅಂದ್ರೇನು, ಆ ಗಂಡ ಹೆಂಡತಿರ ಮತ್ತು ಬರ್ತಕ್ಕಂಥ ತೊಂದರೆಗಳೇನು, ಅದು ಪರಿಹಾರ ಏನು, ಇಂತಹ ಸೆಂಟ್ರುಗಳಲ್ಲಿ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ವಿಶ್ವವಸುನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 30/6/2025. ಆಷಾಢ ಮಾಸದ ಶುಕ್ಲಪಕ್ಷದ 30/6/2025 ಸೋಮವಾರ, ಪಂಚಮಿ, ಮಖಾ ನಕ್ಷತ್ರ. ಇನ್ನು 4 ದಿನ ಮಾತ್ರ ಕುಟ್ಟಿಯೂರಲ್ಲಿರ್ತಕ್ಕಂಥ ಶಿವದರ್ಶನ. ಅಂತಹದರಲ್ಲಿ ಇವತ್ತು ಪಂಚಮಿ ಮಖಾ ನಕ್ಷತ್ರ. ಆಗಲೇ ನಾನು ಹೇಳ್ತಿದ್ದೆ, ದಕ್ಷ ಪ್ರಜಾಪತಿ ಯಜ್ಞಕುಂಡವನ್ನು ಹಾಕ್ಕೊಂಡು ತುಂಬ ದೊಡ್ಡದಾದಂತಹ ಯಾಗವನ್ನು ಮಾಡ್ತಿದ್ದಾನೆ. ಯಾಗದಲ್ಲಿ ಶಿವ ಇಲ್ಲದಂತಹ ಯಾಗ ಅದು ಯಾಗವೇ ಅಲ್ಲ. ಆದರೂ ದಕ್ಷನ ಒಂದು ಮನಸ್ಸೇನಿತ್ತು, ನನ್ನ ಅಳಿಯನ್ನ ಮಗಳನ್ನು ನಾನು ಕರಿಬಾರ್ದು, ನನ್ನ ಅಳಿಯ ಇಲ್ದಿದ್ರೂ ಪರವಾಗಿಲ್ಲ, ಬ್ರಹ್ಮ ಮತ್ತು ವಿಷ್ಣುವಿನ ಸಮ್ಮುಖದಲ್ಲೇ ಯಜ್ಞವನ್ನು ಮಾಡೋಣ ಅಂತ ಚಿಂತನೆ. ಆದರೆ ದಾಕ್ಷಾಯಿನಿಗೆ ಶಿವನ ಅಂಗಲಾಚ್ತಾಳೆ, ಬೇಡ್ತಾಳೆ, ನೀವಂತೂ ಬರ್ದಿದ್ರು ಬೇಡ, ನನ್ನ ತವರಿಗೆ ನಿಮ್ಮನ್ನು ನಂಬಿ ನಿಮ್ಮನ್ನು ಅಗಾಧವಾದಂಥ ಜಪ ಮಾಡಿ ನೀವೇ ಬೇಕು ಅಂತ ನಾನು ವರೆಸಿ ಬಂದಲ್ಲ, ನನ್ನ ಪ್ರೀತಿ ನಿಮಗಾಗಿ ಇಷ್ಟು ಕೊಟ್ಟನಲ್ಲ, ನಾನು ಇವತ್ತು ನನ್ನ ತವ್ರಿಗೆ ಹೋಗ್ಬೇಕಾದ್ರೆ ನೀವು ಸಂತೋಷದಿಂದ ಯಾಕೆ ಕಳಿಸ್ಕೊಡೋದಿಲ್ಲ ಅಂದಾಗ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದರೆ ಇನ್ನೇನೋರು ಮನಸ್ಸಿಗೆ ನೊಂದ್ಕೊಂಡ್ಬಿಡ್ತಾಳೇನೋ ಅಂತ ಶಿವ ಸಹಿತ ಹೂ ಅಂತ. ಯಾವಾಗ ಶಿವನ ಓಗೊಡಿಸ್ಕೊಂಡು ಕೈಲಾಸದಿಂದ ದಕ್ಷ ನಡೆಸುವಂತಹ ಆ ಯಜ್ಞದ ಸಾನ್ನಿಧ್ಯಕ್ಕೆ ದಾಕ್ಷಾಯಿಣಿ ಬರ್ತಾಳೆ. ಬಂದಂತಹ ಆ ಸಾನ್ನಿಧ್ಯದಲ್ಲಿ ಒಬ್ಬರಾದರೂ ಆಕೆಯನ್ನು ಬರಮಾಡ್ಕೊಳ್ಳೋದು ಬೇಡವಾ? ಯಾರೊಬ್ಬರ ಮುಖದಲ್ಲೂ ಮಂದಹಾಸ ಇಲ್ಲ. ಯಾಕೆ ಬಂದ್ಲಪ್ಪ ಅನ್ನೋ ಥರ ಮುಖ ಮಾಡ್ತಿದ್ದಾರೆ ಬಿಟ್ಟರೆ, ಬಂದವಳು ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಅಥವಾ ನಮ್ಮ ದಕ್ಷನ ಮಗಳು ಬಂದಲಲ್ಲ, ನಮ್ಮ ಭಾಗದ ಮಗಳು ಬಂದಲಲ್ಲ ಅಂತ ಯಾರ ಮುಖದಲ್ಲೂ ಇಲ್ಲ. ಯಾಕೆಂದರೆ ಅಲ್ಲೊಂದು ಆಳ್ವಿಕೆ ಇರುತ್ತೆ. ಹೀಗೆ ಯಾವತ್ತೂ ತಿಳ್ಕೊಳ್ಬೇಕು. ಮನೆಯ ಮಾಲೀಕ, ಮನೆಯ ಯಜಮಾನ, ಮನೆಯ ಒಂದು ಹಿರಿಯ, ಆತ ಏನು ನಿಲುವಲ್ಲಿರ್ತಾನೋ, ಯಾವ ತೀರ್ಮಾನದಲ್ಲಿರ್ತಾನೋ ಅದರಂತೆ ನಡ್ಕೊಳ್ಬೇಕು. ಇದು ಬಹಳ ಚಿಕ್ಕ ವಿಚಾರ ಆಗಿರ್ಬೋದು, ಆದರೆ ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರು, ತಂದೆ, ಒಂದು ಕುಟುಂಬದ ಜವಾಬ್ದಾರಿ ಹೊತ್ತವರು. ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು, ಜವಾಬ್ದಾರಿ ಹೊತ್ತಂಥ ಹಿರಿಯರು, ತಂದೆ ಆದಂಥವರು, ಅವರು ಒಂದು ನಿಲುವನ್ನು ತೊಗೊಂಡಿದ್ದಾರೆ, ಒಂದು ತೀರ್ಮಾನ ತೊಗೊಂಡಿದ್ದಾರೆ ಅಂದರೆ ಆ ತೀರ್ಮಾನಕ್ಕೆ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಬದ್ಧರಾಗಿರಬೇಕು. ಆಗ ಆ ಕುಟುಂಬಕ್ಕೆ, ಆ ಯಜಮಾನನಿಗೆ ಒಂದು ಬೆಲೆ. ಯಾವಾಗ ಮನೆಯಲ್ಲಿರ್ತಕ್ಕಂಥ ಒಬ್ಬೊಬ್ಬರು ಸಹಿತ ಪ್ರತ್ಯೇಕವಾದ ದಾರಿ ಹೋದರೆ ಮನೆ ಯಜಮಾನಿಗೆ ಎಲ್ಲಿಂದ ಬೆಲೆ? ಹಾಗೆ ದಕ್ಷ ತಗೊಂಡಂಥ ಆ ತೀರ್ಮಾನಕ್ಕೆ ದಕ್ಷನ ಮಡದಿ ದಾಕ್ಷಾಯಿನಿಯ ತಾಯಿ ಆ ಮಾತೃವಾತ್ಸಲ್ಯ ಅಂತಕ್ಕಂಥದ್ದಿರುತ್ತಲ್ಲ, ಅಥವಾ ಪುತ್ರವಾತ್ಸಲ್ಯ, ಪುತ್ರಿ ವಾತ್ಸಲ್ಯ ಅನ್ನೋದಿದೆಯಲ್ಲ, ಮಗಳ ಮೇಲಿದ್ದಂಥ ಅಪಾರವಾದ ಪ್ರೀತಿ ಅದನ್ನೂ ಸಹಿತ ಕಡಿವಾಣ ಹಾಕ್ಕೊಂಡಿರ್ತಾರೆ. ತಾಯಿ ಬಳಿ ಬಂದು ನಿಂತು, ತಾಯಿ ಬಳಿ ಆ ಜನ್ಮದಾತೆ ಇದ್ದಳಲ್ಲ ದಾಕ್ಷಾಯಿನಿಯ ತಾಯಿ, ಆ ತಾಯಿಯ ಮುಂದೆ ಬಂದು ನಿಂತರೂ ತಲೆ ಎತ್ತಿ ನೋಡೋದಿಲ್ಲ. ನನ್ನ ಮಗಳು ಬಂದಲ್ಲ ಅನ್ನೋ ಸಂತೋಷ ವ್ಯಕ್ತಪಡಿಸಲ್ಲ. ರಾಜ್ಯದಲ್ಲಿ ಒಳಗಡೆ ಪ್ರವೇಶ ಮಾಡಿದ್ರೆ ಆ ರಾಜ್ಯದಲ್ಲಿರ್ತಕ್ಕಂಥ ಯಾರೊಬ್ಬರಾದರೂ ಸಹಿತ ನಮ್ಮೂರಿನ ಮಗಳು, ನಮ್ಮ ಮಗಳು, ನಮ್ಮ ರಾಜ್ಯನ ಮಗಳು ಅಂತ ಹೇಳಿ ಬಂದು ಒಬ್ಬರಾದರೂ ಮುಖದಲ್ಲಿ ಸಂತೋಷ ತೋರಿಸೋದಿಲ್ಲ. ಆದರೂ ಆ ಅವಮಾನ ತಟ್ಕೊಂಡು ಸೀದಾ ಒಳಗಡೆ ಬರ್ತಾಳೆ. ಅದಾದ ನಂತರ ದಕ್ಷನ ಮಡದಿ, ದಕ್ಷನ ಅರ್ಧಾಂಗಿ ಯಜ್ಞಕುಂಡದಲ್ಲಿ ಕೂತ್ಕೊಳ್ಬೇಕಾದ್ರೆ, ಹೋಮ ಮಾಡಬೇಕಾದ್ರೆ ಗಂಡ ಹೆಂಡತಿರಿಬ್ಬರು ಕೂತು ಹೋಮ ಮಾಡಿದ್ರೆ ಮಾತ್ರ ಆ ಹೋಮ ಪರಿಪೂರ್ತಿ ಆಗುವಂಥದ್ದು. ಅಂಥದ್ದು ಹೋಮ ನಡೆಯುವ ಸಾನ್ನಿಧ್ಯದಲ್ಲಿದ್ದಂಥ ದಕ್ಷನ ಮಡದಿ ಅವರಿಬ್ಬರೂ ಕೂತಿರೋ ಸಹಿತ ದಾಕ್ಷಾಯಿನಿ ಎದುರುಗಡೆ ಬಂದರೂ ಅವರಿಬ್ಬರು ತಲೆ ಎತ್ತಿ ನೋಡೋದಿಲ್ಲ. ಆಗ ಮೊದಲು ಮಾತಾಡೋದು ಅಮ್ಮನ ಮಾತಾಡ್ತಾಳೆ. ಅಮ್ಮ, ನೀವು ಕರೆದಿದ್ದರೂ ಯಾಗಕ್ಕೆ ನಾನು ಬಂದಿದ್ದೇನೆ. ಉದ್ದೇಶ ನನ್ನ ಮನೇಲಿ ನಡೀತಿರ್ತಕ್ಕಂಥ ಯಜ್ಞ ಇದು. ನನ್ನ ಮನೇಲಿ ನಡೀತಿರ್ತಕ್ಕಂಥ ಈ ಯಜ್ಞಕ್ಕೆ ನಾನು ಬಂದು ಇಲ್ಲಿ ನಾನು ಸೇರಿದ್ರೆ ನನಗೂ ಒಂದು ಸಂತೋಷ ಅಲ್ವಮ್ಮ, ನನ್ನ ಕುಟುಂಬ ಚೆನ್ನಾಗಿರುತ್ತೆ, ನನ್ನ ಕುಟುಂಬ ಇಲ್ಲೆಲ್ಲರೂ ಚೆನ್ನಾಗಿರ್ತಾರೆ ಅಂತ ನಾನು ಬಂದಿದ್ದೀನಮ್ಮ ಅಂದರೆ ಯಾವ ಮಾತನ್ನೂ ಆಲಿಸೋದಿಲ್ಲ. ಇನ್ನು ಯಾವಾಗ ತಾಯಿ ಮಾತಾಡೋದಿಲ್ವೋ ಆಗ ತಂದೆಯ ಮಾತು. ದಕ್ಷ ಪ್ರಜಾಪತಿಯನ್ನು ಕೇಳ್ತಾಳೆ, ಅಂಗಲಾಸ್ತಾಳೆ, ಬೇಡ್ತಾಳೆ. ಏನೆಲ್ಲ ಮಾಡಿದ್ರು ಒಬ್ಬ ಹೆಣ್ಣು ಮಗಳು ತಂದೆ ಹತ್ರ ಹೇಗೆಲ್ಲ ಸಲಿಗೆ ಎಂದಿರ್ಬೋದು, ಎಲ್ಲವನ್ನೂ ಸಹಿತ ಯಾವೆಲ್ಲ ರೀತಿಯಲ್ಲಾದರೂ ಸರಿ ಆ ಪ್ರೀತಿ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಪರಿಸ್ಥಿತಿಗಳನ್ನು ಯೋಚನೆ ಮಾಡ್ತಾರೆ. ಆದರೆ ಇದು ಅರ್ಥ ಮಾಡ್ಕೋಬೇಕು. ಪರಿಸ್ಥಿತಿ ಹೇಗಾಗಿರುತ್ತೆ ಅಲ್ಲಿ ಅಂದರೆ, ಆ ಕ್ಷಣ ನಿಮ್ಮ ಮನೆಯಲ್ಲೇ ಒಂದು ಯಜ್ಞ ನಡೆಯುವಾಗ, ನಿಮ್ಮ ಮನೆಯಲ್ಲೇ ಒಂದು ಯಾಗ ನಡೆಯುವಾಗ, ನಿಮ್ಮ ಮನೆ ಮಗಳು ಬಂದ ಕ್ಷಣ ನಿಮ್ಮ ಕಣ್ಣುಗಳಲ್ಲಿ, ನಿಮ್ಮ ಮುಖದಲ್ಲಾಗುವಂಥ ಆನಂದ ಇದೆಯಲ್ಲ, ಇದ್ಯಾವುದೂ ದಕ್ಷನಲ್ಲಿ ನಡೆಯಲಿಲ್ಲ. ಆಗ ದಕ್ಷನ ಮನಸ್ಸು ಅಷ್ಟು ಕಲ್ಲಾದ್ರಿಂದ ಆಗ ಸ್ವಲ್ಪ ದಾಕ್ಷಾಯಿನಿ ಸಹಿತ ಜೋರಾಗಿ ಮಾತಾಡ್ತಾಳೆ. ಹೇಗೆ ಮಾತಾಡ್ತಾಳೆ? ಈ ಯಜ್ಞ ನಡೆಯುವಂಥ ಸಾನ್ನಿಧ್ಯದಲ್ಲಿ
ಬ್ರಹ್ಮ ವಿಷ್ಣು ಮಹೇಶ್ವರರಿರಬೇಕಾಗಿತ್ತು. ತ್ರಿಮೂರ್ತಿಗಳು ಕೂತು ಯಜ್ಞವನ್ನು ನಡೆಸಬೇಕಾಗಿರ್ತಕ್ಕಂಥ ಈ ಯಜ್ಞದಲ್ಲಿ ನನ್ನ ಪತಿದೇವರೇ ಇಲ್ಲ ಅಂದಮೇಲೆ, ನನ್ನ ಪತಿದೇವರೇ ನೋಡಿ, ಅಲ್ಲಿ ತನಕ ಮಗಳು ತಂದೆ ಮಗಳ ಬಾಂಧವ್ಯದಲ್ಲಿ ತನ್ನ ಕಣ್ಗಳಲ್ಲೂ ನೀರಿತ್ತು, ಮನಸ್ಸಲ್ಲಿ ನೋವಿತ್ತು, ಅಂಗಲಾಚಿದ್ದಾಯಿತು, ಅಪ್ಪ ಅಂತ ಕೇಳ್ಕೊಂಡಿದ್ದಾಯಿತು, ಅಮ್ಮ ಅಂತ ಮಾತಾಡಿದ್ದಾಯಿತು. ಇದು ಯಾವಾಗ ಇದಕ್ಕೆ ಸೊಪ್ಪು ಹಾಕಲಿಲ್ಲ ಇವರು, ಆಗ ಎರಡನೇ ಹಂತಕ್ಕೆ ತಿರ್ಕೊಂಡ್ಲು. ಏನು ಮಾಡಿದ್ಲು? ಈ ಮಹಾಯಜ್ಞದಲ್ಲಿ ಹರಿಹರ ಬ್ರಹ್ಮಾದಿಗಳನ್ನು, ಬ್ರಹ್ಮ ವಿಷ್ಣು ಮಹೇಶ್ವರು ತ್ರಿಮೂರ್ತಿಗಳಿದ್ದರೆ ಮಾತ್ರ ಯಜ್ಞ ಇದು. ಅದನ್ನು ಹೊರತುಪಡಿಸಿ ನನ್ನ ಪತಿದೇವರಿಗೆ ಇಲ್ಲಿ ಆಸ್ಥಾನ ಇಲ್ಲ ಅಂದಾಗ ಯಜ್ಞ ಎಷ್ಟು ಮಾತ್ರ ನಡೆಯುತ್ತೆ, ಇದರಲ್ಲಿ ಏನು ಫಲ ಸಿಗುತ್ತೆ ನಿಮಗೆ ಅಂತ ಆ ಥರ ತಿರುಗಿ ನಿಂತ್ಕೊಂಡ್ರು. ಒಮ್ಮೆ ಬ್ರಹ್ಮನ ಕಡೆ ಮುಖ ಮಾಡಿ ನೋಡಿದ್ಲು. ನೀವು ನಿಮ್ಮ ಅರ್ಧಾಂಗಿಯಲ್ಲಿದ್ದೀರಿ. ಮತ್ತೊಂದು ಕಡೆ ತಿರುಗದ್ಲು, ವಿಷ್ಣು ಮತ್ತು ಲಕ್ಷ್ಮಿಯನ್ನು ನೋಡಿದ್ಲು. ವಿಷ್ಣು ಲಕ್ಷ್ಮಿಯನ್ನು ನೋಡಿ, ಭಗವಂತ ನೀನು ಮತ್ತು ನಿನ್ನ ಧರ್ಮಪತ್ನಿಯಲ್ಲಿದ್ದೀರಿ, ಆದರೆ ನಾನಿಲ್ಲ, ನನ್ನ ಪತಿದೇವರಿಲ್ಲ, ನಾನು ನನ್ನ ಪತಿದೇವರು ಇಲ್ದಿದ್ದ ಮೇಲೆ ಈ ಯಜ್ಞ ಪರಿಪೂರ್ತಿ ಆಗುತ್ತಾ ಅಂತ ಬ್ರಹ್ಮ ಮತ್ತು ವಿಷ್ಣುವನ್ನು ಕೇಳಿದ್ಲು. ಬ್ರಹ್ಮ ಮತ್ತು ವಿಷ್ಣುವನ್ನು ನಾನು ನನ್ನ ಪತಿದೇವರು ಇಲ್ಲದಂಥ ಈ ಯಜ್ಞ ಇದು ಪರಿಪೂರ್ತಿ ಆಗುತ್ತಾ, ಇದಕ್ಕೆ ನೀವು ಉತ್ತರ ಕೊಡಿ ಅಂತಂದಾಗ ಇಬ್ಬರೂ ತಲೆ ಬಗ್ಸಿದ್ರು. ಆಗ ನಡೆದಂಥ ವೃತ್ತಾಂತ ಇದೆಯಲ್ಲ, ಅದನ್ನು ಇಲ್ಲಿ ಆ ಒಂದು ಪರಿಸರ, ಆ ಪ್ರಸಂಗ ಇಲ್ಲಿ ಬಹಳ ಅದ್ಭುತವಾಗಿ ಕಣ್ಣು ಕಟ್ಟುವಂಥ ರೀತಿ ಈ ಊರಲ್ಲಿದೆ. ಇದರ ಸಂಪೂರ್ಣ ಚರಿತ್ರೆ ನಾನು ನಿಮಗೆ ತಿಳಿಸ್ತೀನಿ, ಕೂತ್ಕೊಳ್ಳಿ. ಭಗವಂತನ ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣ ನಡೀತಾ ಇತ್ತು. ದಕ್ಷಿಣ ಯಜ್ಞ, ಅಲ್ಲಿ ದಾಕ್ಷಾಯಿನಿಯ ಮಾತು ವಿಷ್ಣು ಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಬ್ರಹ್ಮ ಸರಸ್ವತಿಯ ಮುಂದೆ ನಿಂತು, ನನ್ನ ಪತಿದೇವರಿಲ್ಲದಂತಹ ಈ ಯಜ್ಞ, ಇಲ್ಲಿ ಕೊಡ್ತಕ್ಕಂಥ ಹವಿಸ್ಸು ಈ 3 ಜನಕ್ಕೆ ಹೇಗೆ ಸಿಗುತ್ತೆ? ನನ್ನ ಪತಿದೇವರಿಲ್ದಿದ್ದಾಗ ಇದರ ಹವಿಸ್ಸಿನ ಭಾಗ ಅಂದರೆ ನಮಗೆ ಬರಬೇಕಾದಂತಹ ಭಾಗ ಅಥವಾ ನಿಮಗೆ ಸಿಗಬೇಕಾದಂಥ ಭಾಗ ಇದು ಪರಿಪೂರ್ತಿ ಆಗುತ್ತಾ ಅಂತ ಕೇಳುವಾಗ ಯಾರೊಬ್ಬರು ಮಾತಿಲ್ಲ, ಎಲ್ಲರೂ ಮೌನ ಸಾರದು. ಇದೆಲ್ಲ ಆಲೋಚನೆ ಮಾಡಿದ್ಮೇಲೆ ಇನ್ನು ಮುಂದೆ ಮಾತೇನಿದೆ, ನಾನು ಈ ವಿಚಾರವನ್ನು ಯಾರೊಂದಿಗೆ ಏನು ಮಂಡಿಸಬೇಕು, ಯಾರ ಹತ್ರ ನಾನು ವಿಚಾರ ಮುಟ್ಟಿಸ್ಬೇಕು? ಹೋಗಲಿ, ನನ್ನ ಪತಿದೇವರ ಹತ್ರ ಹೊರಟು ಬಿಡೋಣವಾ, ಆಗಿರ್ತಕ್ಕಂಥದ್ದನ್ನೆಲ್ಲ ಅಲ್ಲಿ ತಿಳಿಸೋಣ ಅಂದರೆ ದೊಡ್ಡ ಅವಮಾನ ಇದು. ಏನೋ ನನ್ನ ತವರು ಹಾಗೆ, ನನ್ನ ಅಪ್ಪ ಅಮ್ಮ ಹೀಗೆ, ನನ್ನ ರಾಜ್ಯ ಹೀಗೆ, ನಾನು ಇಲ್ಲಿ ಬಂದರೆ ನನಗೆ ಆ ಥರ ಮರ್ಯಾದೆ, ಈ ಥರ ಮರ್ಯಾದೆ ಇದೆ, ನನ್ನ ಗಂಡನಿಗೂ ಮರ್ಯಾದೆ ಇದೆ, ಆಗಿರ್ತಕ್ಕಂಥದ್ದನ್ನು ನಮ್ಮಪ್ಪ ಮರೆತು ನನ್ನ ಮನೆಗೆ ಸೇರಿಸ್ಕೊಂಡು ನನಗೆ ಎಲ್ಲ ಥರ ಆತಿಥ್ಯ ಕೊಡ್ತಾನೆ ಅಂತ ಅಲ್ಲಿಂದ ನನ್ನ ಗಂಡನ ಹತ್ರ ಬೇಲಾಡ್ಕೊಂಡು ಬಂದಲ್ಲ. ಆದರೆ ಇಲ್ಲಾದದ್ದೇನು, ಇಲ್ಲಾಗಿರ್ತಕ್ಕಂಥದ್ದೇನು ಅಂತ ಒಮ್ಮೆ ಆಲೋಚನೆ ಮಾಡಬೇಕು. ಅಂದರೆ ಈ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು, ಈ ಲವ್ ಅಂತಕ್ಕಂಥದ್ದು, ಅಥವಾ ಒಬ್ಬರನ್ನ ಹೊರಿಸಿ ಒಬ್ಬರು ಹೋಗ್ತಕ್ಕಂಥದ್ದು, ಜನ್ಮದಾತರನ್ನು ಬಿಟ್ಟು ಹೊರಡಕ್ಕೆ ಹೋಗ್ತಕ್ಕಂಥದ್ದು, ಇದು ಇವತ್ತು ನೆನ್ನೆದಲ್ಲ, ಅಂದಿನಿಂದ ಇದೆ. ಈ ಚರಿತ್ರೆಗಳನ್ನು ವಿಚಾರಗಳನ್ನು ತಿಳ್ಕೊಳ್ಬೇಕು ನೀವು. ಎಷ್ಟೋ ಜನ ಪ್ರೀತಿಸಿ ಮದುವೆ ಆಗ್ಬಿಡ್ತೇನೆ ಅಂತಿರಲ್ಲ, ನಿಮ್ಮ ಪ್ರೀತಿಸಿ ಮದುವೆ ಆದರೆ ಹೊರಪ್ರಪಂಚಕ್ಕೆ ತಕ್ಕನಾಗಿ ಏನೋ ಒಂದಿಷ್ಟು ತಂದೆ ತಾಯಿ ನಿಮ್ಮ ಜೊತೆ ಸೇರ್ಬೋದು, ಆದರೆ ಆಂತರಿಕವಾಗಿ ತಾವು ಜೊತೆಯಲ್ಲಿ ನಿಂತು ಮದುವೆ ಮಾಡಿದಾಗ ಸಿಗುವಂಥ, ತನ್ನ ಮನೆಗೆ ಬಂದಂಥ ಅಳಿಯನ್ನು ಮಗಳನ್ನು ಆ ಮದುವೆ ಅವರೇ ಸ್ವಂತ ಮದುವೆ ಮಾಡಿರ್ತಾರಲ್ಲ, ಆಗ ಸಿಗುವಂತಹ ಒಂದಷ್ಟು ವ್ಯವಸ್ಥೆಗಳು ಪ್ರೀತಿ ವಿಶ್ವಾಸ, ಪ್ರೀತಿ ಪ್ರೇಮ ಮಾಡಿರ್ತಕ್ಕಂಥವ್ರಿಗೆ ಖಂಡಿತ ಸಿಗುತ್ತೆ ಅನ್ನೋದು ಸಾಧ್ಯವಿಲ್ಲ. ಯಾಕೆ ಅನ್ನೋದು ಇವತ್ತಲ್ಲ, ಅವತ್ತಿನಿಂದಲೂ ಬಂದ್ಬಿಟ್ಟಿದೆ. ಅವತ್ತಿನಿಂದಲೂ ಬಂದಿರತಕ್ಕಂಥದ್ದನ್ನೇ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ. ಅಂದರೆ ಈ ಚರಿತ್ರೆಗಳೆಲ್ಲ ಇವತ್ತು ನೆನ್ನೆ ಇದು ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ. ಇದು ಒಂದಷ್ಟು ನೈಜ ಘಟನೆ ಇದ್ದರೆ ಅದರಲ್ಲಿ ಸಂಬಂಧಪಟ್ಟಾಗ ಇಂಥಷ್ಟು ವಿಚಾರಗಳನ್ನು ಮಾಡಿರ್ತಾರೆ. ನೋಡಿ, ದಾಕ್ಷಾಯಿನಿ ಪ್ರೀತಿಸಿದ್ದು ಒಂದೇ ತಪ್ಪಾಯ್ತಲ್ಲಿ. ಪ್ರೀತಿಸಿ ಶಿವನ ಒಲಿಸ್ಕೊಂಡು, ಶಿವ ಏನು ಸಾಮಾನ್ಯ ಅಲ್ಲ, ತ್ರಿಮೂರ್ತಿ ರೂಪ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಅವ್ರಿಗಿನ್ನು ಮಿಗಿಲು ಇನ್ಯಾರೂ ಇಲ್ಲ. ಅಂತಹ ಶಿವನ ಒಲಿಸಿದ್ರು ನನ್ನ ಮಗಳಿಂತ ತಪ್ಪು ಮಾಡಿದ್ಲಲ್ಲ ಅಂತಕ್ಕಂಥ ಚಿಂತನೆ ಮಾತ್ರ ಇಲ್ಲಿ ದಕ್ಷಿಣಲ್ಲಿ ಇತ್ತು. ಈತನೇ ನೋಡಿ ಮದುವೆ ಮಾಡಬೇಕಾಗಿದ್ರು, ಈತನೇ ಹುಡುಕಿದ್ರು, ಇಂಥ ಗಂಡನ ಹುಡುಕಕ್ಕೆ ಆಗ್ತಿರಲಿಲ್ಲ. ಶಿವನ ಉದ್ದ ಗಾತ್ರ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಶಿವನಲ್ಲಿದ್ದಂಥ ಸಂಪತ್ತಿದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಆದರೆ ಶಿವನ ಸಂಪತ್ತೇನು? ಹಣೆಯಲ್ಲಿರೋ ವಿಭೂತಿ, ಕುತ್ತಿಗೆಯಲ್ಲಿರೋ ರುದ್ರಾಕ್ಷಿ, ಚರ್ಮಾಂಬರದರ, ಜೊತೆಗೆ ಸ್ಮಶಾನವಾಸಿ, ಜೊತೆಗೆ ನಾಗಂಬರದರ, ನಾಗರ ಹಾವುಗಳನ್ನ ಕಟ್ಕೊಂಡಿರ್ತಕ್ಕಂಥದ್ದು. ಇದು ಆಸ್ತಿ ಅಲ್ಲ, ಅಂತಸ್ತಲ್ಲ, ಚಿನ್ನ ಬೆಳ್ಳಿಗೆ ಸಮಾನ ಅಲ್ಲ. ಆದರೆ ಇದರ ಒಳಾರ್ಥ ತೆಗೆದುಕೊಂಡ್ರೆ ಇದು ನಶ್ವರ ಎಂಬತಕ್ಕಂಥದ್ದನ್ನು, ಇಲ್ಲಿ ಪ್ರೀತಿಯೇ ಪ್ರಧಾನ ಅಂತಕ್ಕಂಥದ್ದನ್ನು, ಇವತ್ತಿಗೂ ಪ್ರಕೃತಿ ಪುರುಷ ಅಂದರೆ ಅದನ್ನು ಶಿವಪಾರ್ವತಿ ಅಂತಾರೆ. ಸದಾಕಾಲ ತನ್ನ ಅರ್ಧಾಂಗಿಯನ್ನು ಹೃದಯದಲ್ಲಿಟ್ಟುಕೊಂಡು ಹೆಚ್ಚು ಪ್ರೀತಿಸ್ತಕ್ಕಂಥವನು ಶಿವ ಒಬ್ಬನೇ. ಯಾವೊಬ್ಬ ಹೆಣ್ಮಗಳಾದರೂ ಸಹಿತ ಅಪೇಕ್ಷೆ ಪಡೋದು ಹೇಗೆ ಅಂದರೆ ಶಿವನ ಥರನೇ ಇರಬೇಕು ನನ್ನ ಗಂಡ ಅಂತ. ಯಾಕೆಂದರೆ ಶಿವ ದಿನ 24 ಗಂಟೆ ತಪಸ್ಸನ್ನು ಮಾಡಬೇಕಾದ್ರೂ ಒಳಗಡೆ ಹೃದಯದಲ್ಲಿ ತನ್ನ ಅರ್ಧಾಂಗಿಯನ್ನು ಆಲೋಚನೆ ಮಾಡ್ತಿರ್ತಾನಂತೆ. ಅಂಥ ಪ್ರೀತಿ ಅದು.
ಆ ಪ್ರೀತಿಗೆ ಸರಿಸಾಟಿ ಮತ್ತೊಂದು ಅಲ್ಲವೇ ಅಲ್ಲ. ಅಂತಹ ಗಾಢವಾದಂತಹ ಪ್ರೀತಿಸುವಂಥ ಅಂಥ ಪ್ರೀತಿ ಅಂತಹ ಒಬ್ಬ ಅಳಿಯನ್ನು ಮಾವನೇ ಹುಡ್ಕೊಂಡು ಬಂದಿದ್ರು ಇಂಥ ಅಳಿಯನ್ನು ತರಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ವಿಧಿ, ದಾಕ್ಷಾಯಿನಿ ಹುಟ್ಟಿದ್ದೇ ಶಿವನಿಗೋಸ್ಕರ, ಅದು ಕಾರಣಿ ಜನ್ಮ ಅದು. ಆದರೆ ಇಲ್ಲಿ ತಂದೆ ಮಕ್ಕಳ ಬಾಂಧವ್ಯಕ್ಕೆ ಬಂದಾಗ ನಾನು ನನ್ನ ಮಗಳಿಗೆ ಗಂಡು ನೋಡೋಕ್ಕಾಗಲಿಲ್ವಲ್ಲ, ನನ್ನ ಮಗಳಿಗೆ ಮದುವೆ ಮಾಡಲಿಕ್ಕೆ ಆಗಲಿಲ್ವಲ್ಲ ಅನ್ನೋ ಚಿಂತನೆ ಮಾತ್ರ ದಕ್ಷನಿಗೆ ಉಳ್ಕೊಂಬಿಡ್ತು. ಹಾಗಾಗಿ ಅವಳು ಪ್ರೀತಿಸಿದ್ದೇ ತಪ್ಪಾಯಿತು, ಪ್ರೀತಿಸಿದ ಮೇಲೆ ಮನೆಗೆ ಬಂದದ್ದು ಇನ್ನೂ ದೊಡ್ಡ ತಪ್ಪಾಯಿತು. ಆದರೆ ಅಲ್ಲಿ ದೇವಿ ದಾಕ್ಷಾಯಿನಿ ಆ ಸಭಾಮಂಟಪದಲ್ಲಿ ಜೋರ ಕಿರ್ಚಾಡದ್ಲು, ಕೂಗಾಡದ್ಲು, ಏನು ಮಾಡಿದ್ರು ತಂದೆ ಅವಳ ಕಡೆ ಗಮನನೇ ಕೊಟ್ಟಿಲ್ಲ. ಯಾವಾಗ ತಂದೆ ಗಮನ ಕೊಡಲಿಲ್ವೋ ಯಜ್ಞೇಶ್ವರನ ಪ್ರಾರ್ಥನೆ ಮಾಡಿದ್ಲು. ಯಜ್ಞೇಶ್ವರನ ಪ್ರಾರ್ಥನೆ ಮಾಡಿದ್ಲು, ಈಗ ನಾನು ನಿನ್ನಲ್ಲಿ ಆಹುತಿ ಆಗೋಗ್ತಾ ಇದ್ದೇನೆ, ನಾನು ಈ ಯಜ್ಞದಲ್ಲಿ ಆಹುತಿ ಆಗ್ತಾ ಇದ್ದೇನೆ, ನೀನು ನನ್ನ ಸಂಪೂರ್ಣವಾಗಿ ನೀನು ಸುಟ್ಟು ಭಸ್ಮ ಮಾಡಬೇಕು ಅಂಥೇಳಿ ಯಜ್ಞೇಶ್ವರನ ಪ್ರಾರ್ಥನೆ ಮಾಡೋದು. ಎಷ್ಟೇ ಆದರೂ ಆಜ್ಞೆ ಮಾಡಬೇಕಾದವಳು ಪ್ರಾರ್ಥನೆ ಮಾಡ್ತಾಳಲ್ಲಿ. ಪ್ರಾರ್ಥನೆ ಮಾಡಿ ಯಜ್ಞಕುಂಡಕ್ಕೆ ಹಾರಿಬಿಟ್ರು. ಆ ಯಜ್ಞಕುಂಡ ಏನು ಚಿಕ್ಕದಲ್ಲ. ನೀವು ಆ ಒಂದು ಪುಟ್ಟಿಯವರು ಜಾತ್ರಾ ಮಹೋತ್ಸವಕ್ಕೆ ಹೋದರೆ ಆ ಯಜ್ಞಕುಂಡ ನಡೆದ ಸ್ಥಳ ಸಹಿತ ಭಾಳ ಚೆನ್ನಾಗಿದೆ. ಅಲ್ಲಿ ಅದನ್ನು ಅಲ್ಲಿ ದೇವಿಯ ಕಲ್ಲು ಅಂತ ಹೇಳ್ತಾರೆ. ಅಂದರೆ ದೇವಿ ಆ ಯಜ್ಞದಲ್ಲಿ ಹಾರಿದಂಥ ಕ್ಷಣ ಅದೊಂದು ಕಲ್ಲಾಯಿತು ಅಂತ ಹೇಳುವಂಥದ್ದು ಅಲ್ಲಿ ಒಂದು ಪದ್ಧತಿ ಇದೆ. ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು ಅಲ್ಲಿ ದೇವಿಯ ಒಂದು ಉತ್ಸವ ಮೂರ್ತಿ ಇಟ್ಟಿರ್ತಾರೆ. ದೇವಿಯ ಉತ್ಸವ ಮೂರ್ತಿನ ಇವತ್ತಿಗೂ ಸಹಿತ ಆ ಪ್ರಾಂತ್ಯದಲ್ಲಿ ಚಿಕ್ಕದಾದಂಥ ಪುಟ್ಟದಾದಂಥ ಉತ್ಸವ ಮೂರ್ತಿ. ನಮ್ಮ ಭಾಗದಲ್ಲಿರ್ತಕ್ಕಂಥ ಉತ್ಸವ ಮೂರ್ತಿ ನೋಡಿದ್ರೆ ಆನಂದ ಕೊಡುತ್ತಲ್ಲ, ಆ ಥರ ಅಲ್ಲ. ಅಲ್ಲಿ ದೈವ ಸಾನ್ನಿಧ್ಯ ಇದೆ ನೋಡಿ. ಅಲಂಕಾರಗಳಿಲ್ಲ, ಆಡಂಬರ ಇಲ್ಲ, ವಿಶೇಷವಾದ ಹೂಗಳಿಲ್ಲ, ನಾನಾ ಬಣ್ಣದ ಹೂಗಳಿಲ್ಲ. ನಾವಿಲ್ಲೆಲ್ಲ ಅಲಂಕಾರ ಮಾಡಲಿಕ್ಕೆ ಎಷ್ಟು ಹೂಗಳು ತರ್ತೀವಿ, ಏನೆಲ್ಲ ಅಲಂಕರಿಸ್ತೀವಿ. ನಮ್ಮಲ್ಲಿ ಜಾತ್ರೆ ಅಂದರೆ ಹಬ್ಬ, ಒಂಥರ ಆ ಪ್ರಾಂತ್ಯ ಮದುವೆ ಮಂಟಪಕ್ಕಿಂತ ಜೋರಾಗಿಬಿಡತ್ತೆ. ಆದರೆ ಅಲ್ಲಿ ಒಂದು ಹೂ ಇಲ್ಲ, ಒಂದಷ್ಟು ತುಳಸಿ, ಒಂದಷ್ಟು ಪತ್ರೆ, ಇಷ್ಟೇ ಪ್ರಪಂಚ ಅಲ್ಲಿ. ಆದರೆ ಆ ದಕ್ಷ ನಡೆಸಿದಂತಹ ಯಜ್ಞಕುಂಡದ ಆ ಸಾನ್ನಿಧ್ಯ, ದಾಕ್ಷಾಯಿನಿ ಹಾರಿದಂಥ ಸಾನ್ನಿಧ್ಯ, ಅಂದರೆ ಬೆಂಕಿಗೆ ಹಾರಿದಂಥ ಸಾನ್ನಿಧ್ಯ ಅಲ್ಲಿದೆ. ಯಾವಾಗ ಬೆಂಕಿಗೆ ಹಾರಿದ್ಲೋ ಒಳಗಿರುವಂಥ ಜೀವ ಹೋಯಿತು, ಅಲ್ಲಿ ಮೃತದೇಹ ಆಯಿತು. ಇದೇ ಸಮಯದಲ್ಲಿ ಶಿವನಿಗೆ ವಿಚಾರ ಗೊತ್ತಾಗಿ ಶಿವ ಕೈಲಾಸದಲ್ಲಿ ತಾಂಡವ ನೃತ್ಯ ಮಾಡ್ತಾನೆ. ಶಿವನಿಗೆ ಅತಿಯಾದಂಥ ಸಂತೋಷ ಆದರೂ ನರ್ತನ ಮಾಡ್ತಾನೆ. ಅದಕ್ಕೆ ನಟರಾಜ ಆಗಿದ್ದಾನಂತ. ಯಾತಕ್ಕೆ ನಟರಾಜನ ಭಂಗಿ ಅಂದರೆ ಶಿವನಿಗೆ ತುಂಬ ಸಂತೋಷ ಆದರೂ ನಾಟ್ಯವನ್ನು ಆಡ್ತಾನೆ. ತುಂಬ ದುಃಖ ತರಿಸ್ಲಿಕ್ಕೆ ಆಗಲಿಲ್ಲ, ಅಂದರೆ ಆ ತಡಿಲಿಕ್ಕೆ ಆಗದಂತಹ ದುಃಖದ ಸನ್ನಿವೇಶ ಆದರೂ ನಾಟ್ಯವನ್ನು ಆಡ್ತಾನೆ ಶಿವ. ಯಾಕೆಂದರೆ ಪ್ರಕೃತಿಯ ಹಾಗೆ ಗುಡುಗು ಮಿಂಚಲು ಇದೆಲ್ಲ, ಗುಡುಗು ಮಿಂಚು ಇದೆಲ್ಲ ನೋಡ್ರೆ ಹಾಗಿರುತ್ತೆ. ಹಾಗೆ ಶಿವ ಯಾವಾಗ ನಾಟ್ಯವನ್ನು ಆಡ್ತಾನೋ, ತನ್ನ ಜಟೆಯ ಕೂದಲು ತಲೆಗೆ ಬಿದ್ದಾಗ ಆ ನಾಟ್ಯದ ರಭಸಕ್ಕೆ ತನ್ನ ಶಿರದಲ್ಲಿದ್ದಂತಹ ಕೂದಲು ತಲೆಗೆ ಬಿದ್ದಾಗ ವೀರಭದ್ರ ಹುಟ್ಟುತ್ತಾನೆ. ಆ ವೀರಭದ್ರ ಬಂದು ದಕ್ಷರ ತಲೆಯನ್ನು ಚೆಂಡರಿಸ್ತಾನೆ. ಸ್ವಾಮಿ ಯಾವಾಗ ನಾಟ್ಯವನ್ನು ಆಡ್ತಾನಲ್ಲ, ನಾಟ್ಯವನ್ನು ಆಡುವಾಗ ತನ್ನ ಶಿರದಲ್ಲಿರ್ತಕ್ಕಂಥ ಕೇಶ ಕೂದಲು ಅದು ಸ್ಪೀಡ್ ರಭಸಕ್ಕೆ ತಿರುಗುವಾಗ ಒಂದಷ್ಟು ಕೂದಲು ತಲೆ ಬೀಳತ್ತಂತೆ. ಆ ಬಿದ್ದಾಗ ವೀರಭದ್ರ ಹುಟ್ಕೊಳ್ತಾರೆ. ಸ್ವಾಮಿ ಏನಾಜ್ಞೆ ಅಂತ ಕೇಳ್ತಾನೆ. ಸ್ವಾಮಿ ಏನಾಜ್ಞೆ ಅಂದಾಗ ಅಲ್ಲಿ ನಡೆಯುವಂಥ ಯಜ್ಞದಲ್ಲಿ ದಕ್ಷರ ತಲೆ ಅಂತಾನೆ. ಅದಾದ ನಂತರ ಈ ಪ್ರಾಂತ್ಯಕ್ಕೆ ಬಂದು ದಕ್ಷನ ತಲೆಯನ್ನು ತೆಗೆಯುವಂತಹ ಕಾಲ, ದಕ್ಷನ ಗಡ್ಡ ಇರುತ್ತಲ್ಲ, ಆ ದಕ್ಷನ ಗಡ್ಡದ ಭಾಗ ಅಲ್ಲಿ ಎರಡು ಥರ ಚರಿತ್ರೆ ಹೇಳ್ತಾರೆ. ಒಂದು, ಇವತ್ತಿಗೂ ಸಹಿತ ಒಂದಷ್ಟು ಬಿದಿರು ಕಡ್ಡಿಗಳನ್ನು ನೀರಲ್ಲಿ ನೆನೆಸಿ ಆ ಬಿದಿರಿನ ಹೂವನ್ನು ತಯಾರು ಮಾಡ್ತಾರೆ. ಅಲ್ಲಿ ಅದೇ ಪ್ರಧಾನ. ಆ ಬಿದಿರಿನ ಹೂ, ಬಿದಿರಿನ ಕಡ್ಡಿ, ಇಷ್ಟುದ್ದ ಕಡ್ಡಿ, ಸುಮಾರು ಒಂದು ಅಡಿನೋ ಅರ್ಧ ಅಡಿನೋ ಕಡ್ಡಿ ಇರುತ್ತೆ. ಅದನ್ನು ನೀರಲ್ಲಿ ಹಾಕಿರ್ತಾರೆ. ಅದು ಹೊಸ ಬಿದಿರು, ನೀರಲ್ಲಿ ಹಾಕಿರ್ತಾರೆ. ನೀರಲ್ಲಿ ಹಾಕಿದ ಮೇಲೆ ಆ ಒಂದು ಕಡ್ಡಿಯ ಮೇಲ್ಗಡೆಯಿಂದ ಹೊಡೆದಾಗ ಅದರ ನಾರುಗಳು ಬರುತ್ತೆ. ಆ ನಾರನ್ನು ಕಬ್ಬಿಣದ ಬಾಚಣಿಗೆಯನ್ನು ಮಾಡಿಕೊಂಡು ಆ ನಾರನ್ನು ತೆಗಿತಾರೆ. ಅದು ಬಿದಿರಿನ ಹೂವು ಆಗಿ ತಯಾರು ಮಾಡ್ತಾರೆ. ಆ ಬಿದಿರಿನ ಹೂವನ್ನು ಒಂದಷ್ಟು ಜನ ಹೇಳ್ತಾರೆ ಅದು ದಕ್ಷನ ಗಡ್ಡ ಅಂತ. ಮತ್ತಷ್ಟು ಜನ ಹೇಳ್ತಾರೆ ಅಲ್ಲಿ ಅಂದರೆ ಸಾಂಬ ಸದಾಶಿವ ಶಿವ ನೃತ್ಯವನ್ನು ಮಾಡುವಾಗ ಆ ಶಿವನ ಕೇಶ ತಲೆಗೆ ಬಿದ್ದಾಗ ಅಲ್ಲಿ ವೀರಭದ್ರ ಹುಟ್ಟುವ ಕಾಲ, ಆ ವೀರಭದ್ರ ಹುಟ್ಟೋದರ ಸಂಕೇತವೇ ಇದು ಹೂವು ಅಂತ ಹೇಳ್ತಾರೆ. ಅಂದರೆ ಆ ಜಟೆ ಅಂತ ಹೇಳ್ತಾರೆ. ಏನೇ ಆದರೂ ಇದು ಒಂದು ಭಾಗ ಇರಲಿ. ಅದಾದ ನಂತರ ಸಾಂಬ ಸದಾಶಿವ ಆ ಯಜ್ಞಸ್ಥಳಕ್ಕೆ ಬರ್ತಾನೆ. ಆ ಯಜ್ಞಸ್ಥಳಕ್ಕೆ ಬಂದು ತನ್ನ ದಾಕ್ಷಾಯಿನಿ, ತನ್ನ ಸತೀದೇವಿಯ ಆ ಮೃತದೇಹವನ್ನು ತಾನು ತನ್ನೆರಡೂ ಕೈಗಳಲ್ಲಿ ಎತ್ಕೊಂಡು ಸಾಕಷ್ಟು ನೋವು ಸಂಕಟ ಅನುಭವಿಸ್ತಾನೆ. ಅದು ಪ್ರೀತಿ ವಿಶ್ವಾಸ ಇದೆಯಲ್ಲ,
ಯಾರೊಬ್ಬರಿಗಾದರೂ ಸಹಿತ ನೋಡಿ, ಒಂದು ಗಂಡು, ಈ ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಗಂಡಸು ಯಾವಾಗ ತನ್ನ ಸರ್ವಸ್ವವನ್ನು ಕಳ್ಕೊಳ್ತಾನೆ ಅಂದರೆ ತನ್ನ ಅರ್ಧಾಂಗಿಯನ್ನು ಕಳ್ಕೊಂಡಾಗ, ತನ್ನ ಮಡದಿಯನ್ನು ಕಳ್ಕೊಂಡಾಗ, ತನ್ನ ಹೆಂಡತಿಯನ್ನು ಕಳ್ಕೊಂಡಾಗ ತನಗಾಗುವಂಥ ಆ ವೇದನೆ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಹೆಂಡತಿ ಬದುಕಿರುವಾಗ ದಿನಾ ಜಗಳ, ದಿನಾ ಗಲಾಟೆ, ದಿನಾ ಏನೋ ಒಂದು ವಿಚಾರ. ಮನೆಯಲ್ಲಿ ರೂಪುವಂತೆ ಆದಂತಹ ಸುಂದರವಾದಂತಹ ಹೆಂಡತಿ ಮನೆಗಿದ್ದರೂ ಇನ್ನೊಬ್ಬ ಹೆಣ್ಣನ್ನು ನೋಡಿ ಇನ್ನೊಂಥರ ಛೇಡಿಸಿ ಮಾತಾಡೋದಿರುತ್ತೆ, ಇನ್ನೊಂದು ಹೆಣ್ಣನ್ನು ನೋಡಿ ಅಲ್ಲಿ ಆಸೆ ಪಡೋದಿರುತ್ತೆ, ನಿಜ. ಆದರೆ ಅರ್ಧಾಂಗಿ ಇದ್ದಾಳಲ್ಲ, ತನ್ನ ಬಡತಿ, ತನ್ನ ಅರ್ಧಾಂಗಿ, ತನ್ನ ಮಡದಿ, ಆಕೆ ಇಲ್ಲ ಅಂದಾಗ ಆ ದೇಹ, ಆ ಮನಸ್ಸು ತಡ್ಕೊಳ್ಳೋಕ್ಕಾಗೋದಿಲ್ಲ. ಆ ನೋವನ್ನು ಅಲ್ಲಿ ಅದನ್ನು ವ್ಯಕ್ತಪಡಿಸ್ತಾನೆ. ಆ ದಾಕ್ಷಾಯಿನಿ ಸತೀದೇವಿಯನ್ನು ಎರಡೂ ಕೈಗಳನ್ನು ಅನಾಮತ್ತಾಗಿ ಮೇಲೆತ್ತುತ್ತಾನೆ. ಆ ಪ್ರಾಂತ್ಯದಲ್ಲಿ ಆಕ್ರಂದನ ನಡೆಸ್ತಾನೆ. ಇಡೀ ಪ್ರಕೃತಿಯ ಒಂದು ಕ್ಷಣ ಬೆರಗಾಗುವಂಥ ರೀತಿ ಅಲ್ಲಿ ನಡೆಸುವಂಥ ಆ ಆಕ್ರಂದನ ಅದು ಹೇಳ್ತಿರೋದು. ಆ ಮಟ್ಟಕ್ಕೆ ಇಟ್ಕೊಳ್ತಾನೆ. ಇನ್ನು ಮುಂದಿರುವ ಚರಿತ್ರೆಯೇ ಬಹಳ ಅದ್ಭುತವಾದ ಚರಿತ್ರೆ. ಕೂತ್ಕೊಳ್ಳಿ, ನಾನು ತಿಳಿಸ್ತೀನಿ. ದಕ್ಷನ ಮಗಳು ದಾಕ್ಷಾಯಿನಿ ಇನ್ನಿಲ್ಲ ಅಂತಾದಾಗ ಶಿವ ತನ್ನೆರಡು ಹಸ್ತಗಳಿಂದ ಆ ಸತೀದೇವಿಯ ದೇಹವನ್ನು ಕೈ ಮೇಲೆ ಎತ್ಕೊಂಡು ಓದ ಆಕ್ರಂದನ ಮಾಡಿದ್ರೆ ಆಕಾಶದ ತುದಿ, ಭೂಮಿಯಿಂದ ಆಕಾಶದ ತುದಿ ತನಕ ಅದರ ಆರ್ಭಟ ಕೇಳಿಸ್ತಾ ಇತ್ತಂತೆ. ಆಗ ಮಹಾವಿಷ್ಣು ಸತೀದೇವಿಯ ಆ ದೇಹವನ್ನು ತುಂಡರಿಸಿದ್ದು ಹೇಳ್ತಾರೆ. ಆದರೆ ತುಂಡರಿಸಿದಂಥ ಕಾಲ ಅದಲ್ಲ, ಸನ್ನಿವೇಶ ಆ ಕ್ಷಣಕ್ಕೆ ಅದೆಲ್ಲ ನಡೆಯಿಲ್ಲ. ಆ ಕ್ಷಣಕ್ಕೆ ಅದು ನಡೆದಿಲ್ಲ, ಸಾಕಷ್ಟು ಸಮಯ ಇದೆ. ಅದರಲ್ಲಿ ವಿಶೇಷವಾಗಿರ್ತಕ್ಕ ಚರಿತ್ರೆ ಇದೆ. ಯಾವಾಗ ಸತೀದೇವಿನ ಎತ್ಕೊಂಡು ತಾನು ಆ ಜಾಗವನ್ನು ಬಿಟ್ಟು ಮುಂದೆ ನಡೀತಾನೋ ಶಿವ, ಕಾಲಕ್ರಮೇಣ ಅದರ ಮುಂದಿನ ಭಾಗದಲ್ಲಿ ಏನಾಗುತ್ತೆ, ಸತೀದೇವಿಯ ಆ ದಾಕ್ಷಾಯಿನಿಯ ಆ ದೇಹವನ್ನು ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ತುಂಡರಿಸ್ತಾನೆ. ಅದು 54 ಶಕ್ತಿಪೀಠಗಳಾಗಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ನೋಡಿ, ಈ ಆಷಾಢ ಮಾಸದಲ್ಲೇ ಅಂಬುಬಾಜಿ ಉತ್ಸವ ಅಂತ ನಡೆಯುತ್ತೆ. ಅಂಬುಬಾಜಿ ಉತ್ಸವ ನಡೀತಕ್ಕಂಥದ್ದಲ್ಲಿ ಅದು ಬಂದು ಗುವಾಹಟಿಯಲ್ಲಿರ್ತಕ್ಕಂಥ ಕಾಮಾಖ್ಯ ಅಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂಥ ಉತ್ಸವ. ಅಲ್ಲೂ ಸಹಿತ ಶಕ್ತಿಪೀಠದ ವಿಶೇಷವಾಗಿರ್ತಕ್ಕಂಥ ಅಂಶಗಳಿದೆ. ಎಲ್ಲೆಲ್ಲಿ ದೇವಿಯ ಸಾನ್ನಿಧ್ಯಗಳಿದೆಯೋ ಆಷಾಢದಲ್ಲಿ ಸಾಕಷ್ಟು ಉತ್ಸವಗಳು ನಡೀತಾ ಬರುತ್ತೆ. ಇದೆಲ್ಲ ಚರಿತ್ರೆ ಹಾಗೇ ಇದೆ ಮತ್ತು ಆಯಾ ಕಾಲನೂ ಸನ್ನಿವೇಶ ಹಾಗೇ ಇದೆ. ಇರಲಿ, ಅದನ್ನು ಮುಂದಿನ ಭಾಗಗಳಲ್ಲಿ ಮಾತಾಡೋಣ. ಆದರೆ ಇಲ್ಲಿ ನಡೆದಂಥ ವೃತ್ತಾಂತ ಏನಿದೆ, ಆ ಯಾವಾಗ ಶಿವ ಏಕಾಂಗಿ ಆಗೋಗ್ತಾನೋ ಆ ಆಕ್ರಂದನ, ಆ ಬಾಧೆ, ಆ ನೋವನ್ನ ಸಂಕಟ ತಡ್ಕೊಳ್ಳೋಕ್ಕಾಗೋದಿಲ್ಲ. ಆ ಸಂಕಟ ತಡೀಲಿಕ್ಕೆ ಆಗೋದಿಲ್ವಲ್ಲ, ತನ್ನ ಅರ್ಧಾಂಗಿ ಇಲ್ಲ ಅಂತಕ್ಕಂಥದ್ರ ನೋವು, ಶಿವನ ಆಕ್ರೋಶ, ಶಿವನ ನೋವು ಇದೆಯಲ್ಲ, ಆ ನೋವನ್ನು ಸಮಾಧಾನ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾರೊಬ್ಬರು ಸಮಾಧಾನ ಮಾಡೋಕ್ಕೆ ಹೋದರೂ ಆ ಕೆಂಗಣ್ಣಿಗೆ, ಆ ಕೋಪಕ್ಕೆ ಗುರಿಯಾಗ್ಬಿಡ್ತಾರೆ. ಇನ್ನು ಶಿವನ ತತ್ಸಮಾನ ಯಾರಿದ್ದಾರೆ ಅನ್ನೋದಾದರೆ ಈ ರೋಹಿಣಿ ಉತ್ಸವ ಅಂತ ನಡೆಯುತ್ತೆ. ಅಂತಹ ಉತ್ಸವಕ್ಕೆ ತತ್ಸಮಾನವಾಗಿ ಅಲ್ಲಿ ಒಂದು ವಿಶೇಷದಿರ್ತಾರೆ. ಅವತ್ತು ಆ ಶಿವಲಿಂಗಕ್ಕೆ, ಆ ಶಿವಲಿಂಗ ಅನ್ನೋದಕ್ಕಿಂತ ಆ ಶಿವನಿಗೆ ಮಹಾವಿಷ್ಣು ತನ್ನೆರಡೂ ಹಸ್ತಗಳಿಂದ ಕಂಗಳಂದರೆ ತಾನು ಬಾಚಿದಪ್ಪಿಕೊಂಡು ಸಮಾಧಾನ ಮಾಡ್ತಾನಂತೆ. ಅದಕ್ಕೆ ಹೇಳೋದು, ಯಾರಾದರೂ ತುಂಬ ಕಷ್ಟದಲ್ಲಿದ್ದಾಗ ತಾನು ಎದೆಗಪ್ಪಿಕೊಂಡು ಆ ಎರಡು ಹಸ್ತಗಳನ್ನು ಬೆನ್ನು ಮುಟ್ಟಿಸ್ತಾರಲ್ಲ, ಆಗ ತನ್ನಲ್ಲಿರ್ತಕ್ಕಂಥ ಅರ್ಧ ನೋವು ಕಡಿಮೆ ಆಗೋಗ್ಬಿಡುತ್ತೆ. ಅದು ತುಂಬ ಜನ ಆತ್ಮೀಯರಲ್ಲಿದೆ, ಆ ಸ್ನೇಹಿತರಲ್ಲಿದೆ. ಇವತ್ತಿಗೂ ಕಷ್ಟ ಅಂದಾಗ ದೂರದಲ್ಲಿ ನಿಂತು ಮಾತಾಡೋದಕ್ಕಿಂತ ತನ್ನ ಎದೆಗಪ್ಪಿಕೊಳ್ಳುವಾಗಂಥ ಕ್ರಮ ಇದೆಯಲ್ಲ, ಎದೆಗಪ್ಪಿಕೊಂಡಾಗ ತನ್ನೊಳಗಿರುವಂತಹ ಅರ್ಧ ನೋವನ್ನು ತಗೊಳ್ತಾರಂತೆ ಎದುರುಗಡೆ ಇರು. ಅದನ್ನು ಮಹಾವಿಷ್ಣು ಮಾಡ್ತಾನೆ. ಅಂದು ಶಿವನಿಗೆ ಆಲಿಂಗನದಿಂದ ಮಹಾವಿಷ್ಣು ಆಲಿಂಗಿಸ್ತಾನಲ್ಲ, ಅಂದರೆ ಎರಡೂ ಕೈಗಳನ್ನು ತನ್ನ ಬೆನ್ನನ್ನು ಮುಟ್ಟಿಸ್ತಾನಲ್ಲ, ಆ ಕ್ಷಣ ಶಿವನಲ್ಲಿರ್ತಕ್ಕಂಥ ಅರ್ಧ ನೋವು ಕಡಿಮೆ ಆಯಿತು ಅಂತ ಇವತ್ತಿಗೂ ಸಹಿತ ರೋಹಿಣಿ ಉತ್ಸವ ಅಂತ ಮಾಡಿ ಶಿವನ ಅಂದರೆ ಮಹಾವಿಷ್ಣುವಿನ ವಂಶಸ್ಥರು ಅಂತಲೋ ಅಥವಾ ಆ ಲಂಬೋದರಿಸು ಅಲ್ಲಿರ್ತಕ್ಕಂಥ ಒಂದಷ್ಟು ಕುಟುಂಬ, ಆ ಒಂದಷ್ಟು ಜನ ಕುಟುಂಬದವರು ಏನು ಮಾಡ್ತಾರೆ, ಆ ವಂಶಸ್ಥರು ಇವತ್ತಿಗೂ ವರ್ಷಕ್ಕೆ ಒಂದಾವರ್ತಿ ದರ್ಶನ ಕೊಡ್ತಕ್ಕಂಥ ಆ ಸಾನ್ನಿಧ್ಯದಲ್ಲಿ ಮಹಾವಿಷ್ಣುವಿಗೆ ವಿಶೇಷವಾಗಿರ್ತಕ್ಕಂಥ ರೀತಿ ಆರಾಧನೆಯನ್ನು ಸಲ್ಲಿಸ್ತಾರೆ. ಆರಾಧನೆ ಸಲ್ಲಿಸುವಂಥ ಕಾಲ ಆ ವಂಶದ ಹಿರಿಯರು ಯಾರಿದ್ದಾರೋ ಅವರು ಮಾತ್ರ, ಎಲ್ಲರಿಗೂ ಅಲ್ಲ ಅವಕಾಶ. ಆ ವಂಶದ ಹಿರಿಯರು ಯಾರಿದ್ದಾರೋ ಅವರು ಆ ಭಗವಂತನಿಗೆ ಅವತ್ತು ಬೆಳಗಿನಿಂದ ಸಂಜೆವರೆಗೂ ಸಾಕಷ್ಟು ಅನುಷ್ಠಾನಗಳನ್ನು ಮಾಡಿ, ಅನುಷ್ಠಾನ ಮುಗಿಯುವಂಥ ಕಾಲದಲ್ಲಿ ತನ್ನೆರಡೂ ಹಸ್ತಗಳಿಗೆ ಶುದ್ಧೋದಕವನ್ನು ಹಾಕ್ಕೊಂಡು ಪಾದಗಳಲ್ಲಿ ಶುದ್ಧೋದಕದಿಂದ ಶುದ್ಧಿಯಾಗಿ ತನ್ನೆರಡೂ ಪಾದಗಳು ಹಾಗೂ ತನ್ನ ಹಸ್ತಗಳು ಆ ಶಿವಲಿಂಗಕ್ಕೆ ಆಲಿಂಗನ ಮಾಡ್ತಾರೆ.
ಶಿವಲಿಂಗಕ್ಕೆ ಆಲಿಂಗನ ಮಾಡ್ತಾ ತನ್ನ ಶಿವಲಿಂಗದ ಮೇಲಿಟ್ಟು ಕಣ್ಣಲ್ಲಿ ನೀರು ಬರುತ್ತೆ. ಆ ಕಣ್ಣು ಒದ್ದೆ ಆಗುವಂಥದ್ದು ನಮ್ಮಲ್ಲಿ ಒಂದಷ್ಟು ವಿಡಿಯೋ ಇದೆ, ಚಿತ್ರೀಕರಣ ಮಾಡಿದ್ದೀವಿ. ಅದನ್ನೂ ಮುಂದೆ ನಿಮ್ಮ ಮುಂದೆ ಇಡ್ತೀವಿ. ಅಂದರೆ ಆ ಶಿವ ಸಾನ್ನಿಧ್ಯದಲ್ಲಿ ಅಂದಿನಿಂದ ಇಂದಿನವರೆಗೂ ಕೆಲವು ಪದ್ಧತಿಗಳಿದೆಯಲ್ಲ, ಆ ಪದ್ಧತಿಗಳು ಇವತ್ತಿಗೂ ತಪ್ಪಿದ್ದಲ್ಲ. ಸಾಕ್ಷಾತ್ ಸಾಂಬ ಸದಾಶಿವ ಇಷ್ಟು ಕೋಟ್ಯಾಂತರ ಜನ ಹೋಗಿ ದೇವರು ಅಂತ ನಂಬಿ ಅಲ್ಲಿ ಪ್ರಾರ್ಥನೆ ಮಾಡುವಂತಹವರು ಆ ಶಿವನ ಆಲಿಂಗನ ಮಾಡಿಕೊಂಡು ತನ್ನ ಹಸ್ತ ತನ್ನ ಪಾದಗಳು ಶಿವಲಿಂಗಕ್ಕೆ, ಅಂದರೆ ಅಲ್ಲಿ ಹಸ್ತಪಾದ ತಗಲೋದು ತಪ್ಪಲ್ಲ, ಅಲ್ಲಿ ಆ ಅವರ ಪದ್ಧತಿ ಅದು. ಜೊತೆಗೆ ಶಿವನಿಗೆ ಬಿಲ್ವಪತ್ರೆಗಿನ್ನ ಹೆಚ್ಚು ತುಳಸಿ ಪತ್ರ, ಬಿಲ್ವಪತ್ರೆಗಳಿಗಿನ್ನ ಹೆಚ್ಚು ತುಳಸಿಯಿಂದಲೇ ಪೂಜೆ ಆ ಸ್ವಾಮಿಗೆ. ಆ ಶಿವನ ಮೇಲೆ ತುಳಸಿ ಪತ್ರದನ್ನು ಇಟ್ಟು ತನ್ನ ಅಲ್ಲಿನ ಪುರೋಹಿತರು ಅಥವಾ ಲಂಬೋದರಿಸು ತಂತ್ರಿಗಳು ಯಾರು ಪ್ರಧಾನರಿರ್ತಾರೋ ಅವರು ತನ್ನ ಎರಡೂ ಹಸ್ತಗಳನ್ನು ಆಲಿಂಗನ ಮಾಡಿಕೊಂಡು ಶಿರವನ್ನು ಆ ಶಿವಲಿಂಗದ ಮೇಲಿಟ್ಟು ತನ್ನ ಕಣ್ಗಳಲ್ಲಿ ಒದ್ದೆ ಆಗುವಂತಹ ಕಾಲ ಎದುರಾಗಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಆರಾಧನೆ ನಡೆಸ್ತಾರೆ. ಆರಾಧನೆ ನಡೆಸಿದ್ರೆ ಅಲ್ಲಿಗೆ ಆ ಒಂದು ಅಂಶದ ಜಾತ್ರಾ ಮಹೋತ್ಸವ ಅದು ಮುಗೀತು ಅಂತ, ಅಂದರೆ ಆ ವರ್ಷದ ಪೂಜೆ ಮುಗೀತು ಅಂತ. ಎಷ್ಟು ಇತಿಹಾಸ, ಎಂತಹ ಅದ್ಭುತವಾದಂಥದ್ದು. ಜೊತೆಗೆ ಆ ಯಜ್ಞ ನಡೆದ ಸ್ಥಳ ಸುತ್ತ ಹರಿಯುವ ನೀರು, ಒಂದು ಕಡೆ ಬಾವಲಿ ನದಿ, ಆ ನದಿ ಎಂಬತಕ್ಕಂಥದ್ದು ಸಹಿತ ಅಷ್ಟೇ ಅದ್ಭುತವಾಗಿರುತ್ತೆ, ಗೋರ್ಗರಿಸ್ತಾ ಇರುತ್ತೆ ಅದು, ಆ ಶಬ್ದನೇ ಒಂಥರ. ಅದರ ಮೇಲೆ ರಾಜಗಾಂಭೀರ್ಯದಲ್ಲಿ ಬರ್ತಕ್ಕಂಥ 2 ಆನೆಗಳು, ಆ 2 ಆನೆಗಳು ಸಹಿತ ಆನೆಗಳು ನೋಡಿದ್ರೆ ಅದರ ಆನಂದವೇ ಬೇರೆ, ಅಷ್ಟು ಚೆನ್ನಾಗಿರ್ತಕ್ಕಂಥ 2 ಆನೆಗಳು. ಮೊದಲೇ ಆನಂದ್ ಗುರುಜಿಗೆ ಆನೆ ಅಂದರೆ ಒಂದು ಆತ್ಮೀಯತೆ, ಒಂದು ಪ್ರೀತಿ ವಿಶ್ವಾಸ, ಅದರ ಜೊತೆಗೆ ಆ ಕ್ಷೇತ್ರದಲ್ಲಿ ನೋಡಿದಂಥ ಒಂದು ಸೌಭಾಗ್ಯ. ಹಾಗಾಗಿ ಆ ಸ್ವಾಮಿಯ ಸಾಂಬ ಸದಾಶಿವನ ಅನುಗ್ರಹ ಇವತ್ತಿನ ಈ ಕಥಾಶ್ರವಣ ಕೇಳಿದಂಥ ತಮ್ಮೆಲ್ಲರಿಗೂ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ.